ಇವತ್ತು ಒಂದು ಸಬ್ಜೆಕ್ಟ್ ಅನ್ನು ನಾವು ಕನಸುಗಳ ಬಗ್ಗೆ ಸ್ವಲ್ಪ ಮಾಹಿತಿ, ಅದರ ಭಾಗವಾಗಿ ನಾವೇನ್ ಮಾಡ್ತೀವಿ, ನಿದ್ದೆ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ನಿದ್ರೆ ಅನ್ನೋದು ಹೇಗೆ, ನಿದ್ರೆ ಅನ್ನೋದು ಏನು, ಸ್ವಲ್ಪ ನಿದ್ರೆ ಅನ್ನೋದು ಹೇಗೆ ಕಂಟಿನ್ಯೂ ಆಗುತ್ತೆ, ನಿದ್ರೆ ಅನ್ನೋದು ನಾವು ನಿದ್ರೆ ಅಂತ ಅನ್ಕೊಂತೀವಿ, ಅದರಲ್ಲಿ ಎಷ್ಟು ಭಾಗಗಳಿರ್ತವೆ. ಒಂದು ಸ್ಲೀಪ್ ಫೇಜಸ್ ಅಂತ ಹೇಳ್ತೀವಿ. PHASE, ಸ್ಲೀಪ್ ಫೇಜಸ್, ಸ್ಲೀಪ್ ಸೈಕಲ್ಸ್, ಎರಡು ಇದೆ ಇಲ್ಲಿ. ಅರ್ಥ ಮಾಡ್ಕೊಂಡ್ರೆ ಎರಡು ಇರ್ತವೆ. ಸ್ಲೀಪ್ ಫೇಜ್ ಅಂದ್ರೆ ಒಂದು ಸ್ಲೀಪ್ ಸ್ಟೇಜ್ ಅಂತ, ಸ್ಲೀಪ್ ಸೈಕಲ್ ಅಂದ್ರೆ ಒಂದು ಪೂರ್ತಿ ಚಕ್ರ, ಒಂದು ಸೈಕಲ್ ಅಂದ್ರೆ ಸ್ಲೀಪ್ ಚಕ್ರ ಅಂತ ಹೇಳ್ತೀವಿ ನಾವು. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದು ಫಸ್ಟ್ ಕನಸುಗಳಿಂದ ಸ್ಟಾರ್ಟ್ ಮಾಡೋಣ. ಕನಸುಗಳಂದ್ರೆ ಏನು, ಯಾಕೆ ಆಗ್ತವೆ, ಯಾವ ರೀತಿಯಲ್ಲಿ ಆಗುತ್ತೆ, ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಕನಸುಗಳು ಎಲ್ಲಿ ಆಗ್ತವೆ, ನಿದ್ದೆಯಲ್ಲಿ ಅಲ್ವಾ. ನಾವೆಲ್ಲ ನಿದ್ರೆ ಮಾಡ್ತೀವಿ, ಆ ನಿದ್ರೆ ಮಾಡುವಾಗ ಯಾವ ಸ್ಥಿತಿಯಲ್ಲಿ ಕನಸುಗಳು ಬರುತ್ತೆ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಇವತ್ತು ಪ್ರಾಯೋಗಿಕ ತರಬೇತಿ ಇರುವಂಥದ್ದು ಆಕ್ಯುಪ್ರೆಷರ್ ಬಗ್ಗೆ ನೀವೆಲ್ಲರೂ ರೆಡಿ ಮಾಡ್ಕೊಳ್ಳಿ. ಆಕ್ಯುಪ್ರೆಷರ್ ಯಾರ್ಯಾರು ಮಾಡ್ಕೊಂಡಿದ್ದೀರಿ, ಈಗಾಗಲೇ 2 ದಿನಗಳ ಆಕ್ಯುಪ್ರೆಷರ್ ತರಬೇತಿ ಆಯಿತು, ವರ್ಕ್ಶಾಪ್ ಆಯಿತು, ಮುಗೀತು. ಅದರಿಂದ ಏನು ಜ್ಞಾನ ಪಡ್ಕೊಂಡಿದ್ದೀರಿ, ಅದರಿಂದ ಏನು ನಿಮ್ಮ ನಿತ್ಯ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದೀರಿ, ಅದರಿಂದ ಫಲಿತಗಳು ಹೇಗೆ ಸಿಕ್ತು ನಿಮಗೆ ದಿನನಿತ್ಯದಲ್ಲಿ, ನಿತ್ಯ ಜೀವನದಲ್ಲಿ, ಈ ಡೈಲಿ ಲೈಫಲ್ಲಿ ಯಾವ ರೀತಿಯಲ್ಲಿ ಏನು ಅಳವಡಿಸ್ಕೊಂಡಿದ್ರಿ, ಅದು ನಿಮ್ಗೆ ಯಾವ ರೀತಿಯಲ್ಲಿ ಫಲಿತ ಕೊಡ್ತಾ ಇದೆ, ಎರಡು ಅಬ್ಸರ್ವ್ ಮಾಡ್ಕೋಬೇಕು. ಅದೆಲ್ಲ ನಾವು ತರಬೇತಿಯಲ್ಲಿ ತಗೊಳ್ಳೋಣ. ಎಲ್ಲ ರೆಡಿ ರೆಡಿ ಇಟ್ಕೊಳ್ಳಿ, ನೀವೆಲ್ಲ ಮಾತಾಡ್ಬೇಕಾಗತ್ತೆ. ಯಾರ್ಯಾರು ಮಾತಾಡ್ಬೇಕು ಅವಾಗ ನಿಮ್ಗೆ ಅವಕಾಶಗಳು ಕೊಡ್ತೀವಿ. ರೈಟ್. ಸೊ ನಿದ್ದೆ ಅನ್ನೋದು ಸರಿ. ಈ ಕನಸುಗಳ ಬಗ್ಗೆ ಹೇಳಕ್ ಹೋದ್ರೆ, ಈ ಕನಸುಗಳು ಅನ್ನೋದು ಪ್ರತಿಯೊಂದು ರೀತಿಯಲ್ಲಿ ನಿದ್ದೆದಲ್ಲಿ ಒಬ್ಬರಿಗೆ ಪ್ರತಿಯೊಬ್ಬರಿಗೆ ಯಾವಾಗ ಒಂದ್ಸರಿ ಬರ್ತಾ ಇರ್ತವೆ. ಅಂದ್ರೆ ಒಂದ್ ದಿವಸ ಬಂದಿದೆ ಅಂತ ಅನ್ಕೊಂತೀವಿ, ಒಂದ್ ದಿವಸ ನನಗೆ ಬಂದಿಲ್ಲ, ಏನು ಕನಸುಗಳು ಬಂದಿಲ್ಲ ಇವತ್ತು ನಿದ್ದೆದಲ್ಲಿ ಅಂತ ಅನ್ಕೊಂತೀವಿ. ಆದ್ರೆ ಪ್ರತಿಯೊಬ್ಬರು ಪ್ರತಿ ದಿವಸ ಆಗತ್ತೆ, ಆದ್ರೆ ಅದು ನೆನಪಿರಲ್ಲ ಅಷ್ಟೇ. ಆಯ್ತಾ. ಕನಸುಗಳು ಪ್ರತಿಯೊಬ್ಬರಿಗೂ ನಿದ್ದೆದಲ್ಲಿ ಒಂದು ಸಮಯದಲ್ಲಿ ಆಗತ್ತೆ. ಅದು ಯಾವ ಸಮಯದಲ್ಲಿ ಏನು ಸ್ವಲ್ಪ ಆ ತಿಳುವಳಿಕೆ ಕೊಡ್ತೀವಿ. ಆದ್ರೆ ಆ ನಿದ್ರೆದಲ್ಲಿ ಆಗುವಂತ ಆ ಕನಸುಗಳು ಒಬ್ರಿಗೆ ಗೊತ್ತಿರುತ್ತೆ, ಅಂದ್ರೆ ನೆನಪಿರುತ್ತೆ. ಇನ್ನು ತುಂಬಾ ಜನ ಎಲ್ಲರೂ ಮರೆತಿರ್ತಾರೆ, ಆ ರೀತಿಯಲ್ಲಿ ಆಗೋದು. ಆದ್ರೆ ಪ್ರತಿಯೊಬ್ಬರಿಗೂ ಆಗತ್ತೆ ಅನ್ನೋದು ಒಂದು ನೆನಪಿಟ್ಕೋಬೇಕಾಗತ್ತೆ. ಇದು ಕನಸುಗಳಿಂದ ಏನಾಗತ್ತಂದ್ರೆ ನಮ್ಮ ಮನಸ್ಸು ಒಳಗಡೆ ಮತ್ತೆ ನಮ್ಮ ಉಪಪ್ರಜ್ಞೆ ಮನಸ್ಸು ಒಳಗಡೆ ಎರಡೂ ಸಂಬಂಧಿತ ವಿಷಯಗಳೇ ಕನಸುಗಳಲ್ಲಿ ಬರ್ತಾ ಇರ್ತವೆ ಜಾಸ್ತಿ. ಬರ್ತಾ ಇದ್ದ ಅದನ್ನು ಅರ್ಥ ಮಾಡ್ಕೊಂಡಕ್ಕೆ ಒಂಥರ ಸೈಂಟಿಸ್ಟ್ಗಳು, ಇನ್ನೊಂದು ಕಡೆ ನಮ್ಮ ಆಧ್ಯಾತ್ಮಿಕ ತಜ್ಞರು ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದರ ಬಗ್ಗೆ. ಅಂದ್ರೆ ಆ ಕನಸು ಮೀನಿಂಗ್ ಏನು, ಆ ಕನಸು ಅರ್ಥ ಏನು, ಈ ಕನಸು ಬಂದ್ರೆ ಅರ್ಥ ಏನು, ಇನ್ನೊಂದು ರೀತಿಯಲ್ಲಿ ಬಂದ್ರೆ ಕನಸು ಬಂದ್ರೆ ಅದರ ಅರ್ಥ ಏನು, ಅದು ಅರ್ಥ ಮಾಡ್ಕೊಂಡಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ. ಆದ್ರೆ ಅದು ಇನ್ನೂ ನಡೀತಾ ಇರೋಂಥ ಒಂಥರ ಸ್ಟಡಿ ಅಂತ ಹೇಳ್ಬೋದು. ಅದು ಈ ರೀತಿಯಲ್ಲಿರುವಾಗ ಈ ಕನಸಲ್ಲಿ ಏನಂದ್ರೆ, ಒಂದು ರೀತಿಯಲ್ಲಿ ನಾವು ಎಚ್ಚರಿಕೆ ಇರುವಾಗ ದೇಹ ಹೆಂಗೆ ಕೆಲಸ ಮಾಡ್ತಾ ಇರ್ತದಲ್ಲ, ಆದ್ರೆ ಒಂದೇನಂದ್ರೆ ಡಿಫರೆನ್ಸ್ ಏನಂದ್ರೆ ನಿದ್ದೆಗೂ ಮತ್ತೆ ಈ ಅಂದ್ರೆ ಆಕ್ಟಿವ್ ಅಂದ್ರೆ ನಾವು ಎಚ್ಚರಿಕೆ ಇರುವಾಗ ಮತ್ತೆ ಆ ಕನಸಿಗೂ ಎರಡು ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ನಾವು ಕನಸಲ್ಲಿರುವಾಗ ಏನಾಗತ್ತಂದ್ರೆ ನಮ್ಮ ಒಳಗಡೆ ಅಮಿಗ್ದಾಲ ಅಂತ ಒಂದಿದೆ. ಅಮಿಗ್ದಾಲ ಅಂದ್ರೆ ಬ್ರೈನ್ ಅಲ್ಲಿ, ಅಂದ್ರೆ ನಮ್ಮ ಮೆದುಳಲ್ಲಿರುವಂತ ಅಮಿಗ್ದಾಲ ಅಂತ ಒಂದು ಅವಯವ ಅಂತ ಹೇಳ್ಕೋಬಹುದು, ಒಂದು ಪ್ರದೇಶ. ಆ ಪ್ರದೇಶ ಏನಪ್ಪಾ ಅಂತಂದ್ರೆ ಅದನ್ನು ಫಿಯರ್ ಸೆಂಟರ್ ಅಂತ ಕರಿತೀವಿ. ಫಿಯರ್ ಸೆಂಟರ್ ಅಂದ್ರೆ ಏನು, ಭಯ. ನಾವು ಎಚ್ಚರಿಕೆ ಇರುವಾಗ ಸ್ವಲ್ಪ ಅದು ಅಮಿಗ್ದಾಲ ಅಂತ ಇದೆಯಲ್ಲ, ಅದು ಸ್ವಲ್ಪ ಕಮ್ಮಿ ಇರ್ತದೆ. ಬಟ್ ಆದ್ರೆ ನಿದ್ದೆದಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ. ಯಾಕಂದ್ರೆ ನಿದ್ದೆದಲ್ಲಿ ನೋಡ್ತಾ ಇರ್ತೀವಲ್ಲ, ಪ್ರತಿಯೊಂದಕ್ಕೂ ಭಯ ಆಗತ್ತೆ. ಅಲ್ಲಿ ನಿಜವಾಗಿ ಅದು ನಡೀತಾ ಇಲ್ಲ, ಆದ್ರೂ ನಡೀತಾ ಇದೆ ಅಂತ ಭಯ ತಗೊಂತಾರೆ ಜನ. ಒಂಥರ ಆ ಎಮೋಷನ್ಸು ಆಗುವಂತ ಫಿಯರ್ ಸೆಂಟರ್ ಅಂತ ಕರಿತೀವಿ ನಾವು, ಅಮಿಗ್ದಾಲ. ಅದು ಸ್ವಲ್ಪ ಆಕ್ಟಿವ್ ಆಗಿರುತ್ತೆ ಡ್ರೀಮ್ ಅಲ್ಲಿ ಹೇಳ್ಬೇಕಾದ್ರೆ. ಆಮೇಲೆ ಡ್ರೀಮ್ ಅಲ್ಲಿ ಅಂದ್ರೆ ಕನಸಲ್ಲಿ ಇನ್ನು ನೋಡ್ತಾ ಇರ್ತೀವಲ್ಲ, ಬ್ಲಡ್ ಪ್ರೆಷರ್ ಹೆಚ್ಚಾಗತ್ತೆ ಅಲ್ವಾ. ತುಂಬಾ ಜನ ಆ ಕನಸು ಬರುವಾಗ ಅದನ್ನು ಅನುಭವಿಸಿದಂತ ಆ ಸ್ಥಿತಿಯಲ್ಲಿ ಅವರ BP ಹೆಚ್ಚಾಗ್ಬಿಡ್ತದೆ, ಆ ಬ್ಲಡ್ ಪ್ರೆಷರ್ ಹೆಚ್ಚಾಗತ್ತೆ ಆ ರೀತಿಯಲ್ಲಿ. ಮತ್ತೆ ಹಾರ್ಮೋನ್ಸ್ಗಳ ಡಿಸ್ಟರ್ಬೆನ್ಸು ಆಗ್ತಾ ಇರ್ತದೆ, ಅದು ನೆನ್ಪಿಟ್ಕೊಳ್ಳಿ. ಇನ್ನೂ ಸ್ವಲ್ಪ ಜನ ನಿದ್ದೆದಲ್ಲೇ ವಾಕಿಂಗ್ ಮಾಡ್ತಾ ಇರ್ತಾರೆ, ನೋಡ್ಕೊಂಡಿದ್ರ. ಅದನ್ನು ಏನಂತ ಕರೀತಾರೆ ಅಂದ್ರೆ, ನಿಮ್ಗೆ 2 ಪದಗಳು ನಿಮ್ಗೆ ಗೊತ್ತಿರ್ಬೋದು. ಒಂದು ಪದ ಇನ್ಸೋಮ್ನಿಯಾ ಅಂದ್ರೆ ನಿದ್ದೆ ಕೊರತೆ, ಎರಡನೇ ಪದ ಪ್ಯಾರಾಸೋಮ್ನಿಯಾ ಅಂತ ಹೇಳ್ತೀವಿ. ಪ್ಯಾರಾಸೋಮ್ನಿಯಾ ಅಂದ್ರೆ ಸ್ಲೀಪ್ ವಾಕಿಂಗ್.
ನಿದ್ದೆದಲ್ಲಿ ನಡೆಯುವಂಥದ್ದು. ಇದನ್ನು ಒಂದು ಪದ ನೆನ್ಪಿಟ್ಕೊಳ್ಳಿ. ಇದು ತುಂಬಾ ಮಕ್ಕಳು ಸಫರ್ ಆಗ್ತಾ ಇರ್ತಾರೆ ಇದರಿಂದ, ಅಲ್ವಾ? ಅದ್ರ ಬಗ್ಗೆ ಹೆಚ್ಚು ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ರೀತಿಯಲ್ಲಿ ಈ ಕನಸು ಅನ್ನೋಂಥದ್ದು ಇದೊಂಥರ ಹೇಗೆ ಅಂತಂದ್ರೆ ಫಿಸಿಕಲ್ ಮತ್ತೆ ಸೈಕಲಾಜಿಕಲ್, ಒಂಥರ ಭೌತಿಕ ಮತ್ತೆ ಮಾನಸಿಕ ಎರಡೂ ಹಂತಗಳಲ್ಲಿ ಇದು ನಡೀತಾ ಇರ್ತದೆ. ಇನ್ನೊಂದೇನಂದ್ರೆ ಈ ಸೈಂಟಿಸ್ಟ್ ಅಲ್ಲಿ ಅಂದ್ರೆ ಸೈಂಟಿಸ್ಟ್ ಅಲ್ಲಿ ಸೈನ್ಸ್ ಅನ್ನೋದು ಅನೇಕ ಭಾಗಗಳಿದೆ. ಸೈನ್ಸ್ ಅಲ್ಲಿ ವಿಧ ವಿಧ ಡಿವಿಷನ್ಸ್ ಇದೆ. ಆದ್ರೆ ಸ್ವಲ್ಪ ನಿದ್ದೆ ಅರ್ಥ ಮಾಡ್ಕೊಂತ ಸೈಂಟಿಸ್ಟ್ಗಳಿದ್ದಾರೆ. ಅವ್ರನ್ನ ಏನಂತ ಕರಿತೀವಿ ನಾವು? ಸ್ಲೀಪ್ ರಿಸರ್ಚರ್ ಅಂತ ಕರಿತೀವಿ. ಅವ್ರನ್ನ ಆಕ್ಚುಲಿ ಕರೆಯುವಂತ ಒಂದು ಪದ ಸಪರೇಟ್ ಇದೆ. ಈ ಸ್ಲೀಪ್ ಅನ್ನು ಅಂದ್ರೆ ನಿದ್ದೆಯನ್ನು ರಿಸರ್ಚ್ ಮಾಡುವಂತವ್ರು, ಸಂಶೋಧನೆ ಮಾಡುವಂತವ್ರನ್ನು ಸೋಮ್ನಾಲಜಿಸ್ಟ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಸೋಮ್ನಾಲಜಿಸ್ಟ್. ನೋಡಿ, ಇಲ್ಲಿ ಏನೋ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಇದೆ. ಒಂದು ನಿಮಿಷ. ರೈಟ್. ಈ ಮ್ಯೂಟ್ ಆಲ್ ಅಂತ ಇರ್ತದೆ. ಓಕೆ, ಯಾರು ಹೋಸ್ಟೆಲ್ ಇದ್ದಾರೋ ನೆನ್ಪಿಟ್ಕೊಳ್ಳಿ, ಮ್ಯೂಟ್ ಆಲ್ ಅಂತ ಅದು ಅದು ಒತ್ತಿಟ್ಬೇಕು, ಆಯ್ತಾ? ಇಲ್ಲ ಅಂದ್ರೆ ಮಧ್ಯ ಮಧ್ಯದಲ್ಲಿ ಈ ತರ ಬೇರೆ ಅವ್ರದ್ದು ಸೌಂಡ್ಸ್ ಬರ್ತವೆ. ರೈಟ್, ಓಕೆ. ಸೊ ಇಲ್ಲಿ ವಿಷಯ ಏನಂತಂದ್ರೆ ಇವರು ಸೋಮ್ನಾಲಜಿಸ್ಟ್ ಅಂತ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಡ್ರೀಮ್ಸ್ ಬಗ್ಗೆ, ನಿದ್ದೆ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾ ಇರ್ತಾರೆ, ಆಯ್ತಾ? ಅವ್ರ ಪ್ರಕಾರ ಏನಂತಂದ್ರೆ ಪ್ರತಿಯೊಬ್ಬರು ಪ್ರತಿ ನೈಟು ಡ್ರೀಮ್ಸು ಅಂದ್ರೆ ಕನಸುಗಳು ಕಂಡಿರ್ತಾರೆ, ಅಂದ್ರೆ ಕನಸುಗಳು ಬರ್ತಾ ಇರ್ತವೆ ಅಂತ ಹೇಳ್ತಾರೆ. ಸ್ವಲ್ಪ ಜನ ನೆನ್ಪಿಟ್ಕೊಂತಾರೆ, ಸ್ವಲ್ಪ ಜನ ನೆನ್ಪಿಟ್ಕೊಡಲ್ಲ ಅಂತ ಒಂದು ರಿಸರ್ಚ್ ಅಲ್ಲಿ ತಿಳಿದಿರುವಂತ ವಿಷಯ ನಿಮ್ಗೆ ಹೇಳ್ತಾ ಇದ್ವಿ. ಆ ರೀತಿಯಲ್ಲಿ ಆಮೇಲೆ ಈ ಡ್ರೀಮ್ಸ್ ಅನ್ನೋದು ಅನೇಕ ವಿಧಗಳು, ಅಲ್ವಾ? ಡ್ರೀಮ್ಸು ಎಷ್ಟು ವಿಧಗಳು ಬರ್ತಾವಂದ್ರೆ ಅದಕ್ಕೂ ಕಾರಣ ಅನೇಕ ಕಾರಣಗಳು, ಅಂದ್ರೆ ಮೈಂಡ್ ಇಂದ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಎರಡರಿಂದ ಬರ್ತಾ ಇರ್ತವೆ. ಒಂದು ರೀತಿಯಲ್ಲಿ ನಮ್ಮ ನಮಗಿರುವಂತ ಫೀಲಿಂಗ್ಸ್ ಅಂತ ಹೇಳ್ಬೋದು. ಅಂದ್ರೆ ಅನೇಕ ಫೀಲಿಂಗ್ಸ್ ಇರ್ತಾವಲ್ಲ. ಫೀಲಿಂಗ್ಸ್ ಯಾವ ರೀತಿಯಲ್ಲಿ ಇರ್ತವೆ? ಭಯ ಒಂದಿರ್ಬೋದು, ಮತ್ತೆ ಯಾವುದೇ ಒಂದು ಯಾವ್ದನ್ನ ನಾವು ನಂಬಿರ್ತೀವಿ, ಅಪನಂಬಿಕೆ ಆಗಿರ್ತದೆ, ಅಲ್ವಾ? ಇಂಥವೆಲ್ಲನೂ ನಿದ್ದೆದಲ್ಲಿ ಕನಸಲ್ಲಿ ಬರ್ತಾ ಇರ್ತವೆ. ಆಮೇಲೆ ಇನ್ನೇನು ಏನಾಗ್ತವೆ ಅಂದ್ರೆ ಯಾವ್ದನ್ನ ಒಂದು ಹ್ಯಾಪಿನೆಸ್ ಅಂತಂದ್ರೆ ಸಂತೋಷಕರ ವಿಷಯಗಳು ಅದು ಬರ್ತಾ ಇರ್ತದೆ. ಸೊ ಈ ರೀತಿಯಲ್ಲಿ ಅನೇಕ ನೋವುಗಳಾಗ್ಲಿ ಸಂತೋಷಗಳಾಗಲಿ ಎಲ್ಲಾನು ಒಂಥರ ಎಲ್ಲಾ ಫೀಲಿಂಗ್ಸು ನಮ್ಮ ಡ್ರೀಮ್ಸ್ ಅಲ್ಲಿ, ಕನಸುಗಳಲ್ಲಿ ಬರ್ತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೋಬಹುದು. ಆಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಕಂಡಿಡ್ತಾ ಇರ್ತೀವಿ ಡ್ರೀಮ್ಸ್ ಅಲ್ಲಿ. ನೀವು ನೋಡಿರ್ಬೋದು, ನಾನು ಈಗಾಗಲೇ ಹೇಳಿದೆ ಒಂದು ಕ್ಲಾಸಲ್ಲಿ, ಅನೇಕ ಸೈಂಟಿಸ್ಟ್ಗಳು ಎಷ್ಟೋ ಪ್ರಾಬ್ಲಮ್ಸ್ಗಳಿಗೆ ಕನಸಲ್ಲೇ ಅದರ ಸೊಲ್ಯೂಷನ್ಸ್, ಅದಕ್ಕೆ ಪರಿಹಾರಗಳು ಕಂಡಿಡ್ತಾರೆ. ಅದನ್ನು ಉಪಯೋಗಿಸಿಕೊಂಡು ಅವರು ಎಷ್ಟೋ ರಿಸರ್ಚ್ ಸಂಶೋಧನೆಗಳು ತಂದು ಕೊಟ್ಟಿದ್ದಾರೆ ಈ ಸಮಾಜದಲ್ಲಿ, ಈ ಸೊಸೈಟಿಯಲ್ಲಿ. ಅದಕ್ಕೂ ಈ ಕನಸುಗಳು ಅನೇಕ ವಿಧಗಳು, ಒಂದು ವಿಧ ಅಂತ ಹೇಳಕ್ಕಾಗಲ್ಲ. ಅವೆಲ್ಲ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಕನಸುಗಳ ಪೂರ್ತಿ ವಿವರಗಳು ನಾವು ತಿಳ್ಕೊತಾ ಹೋಗ್ತೀವಿ. ಸೊ ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಸೊ ಇದು ಈ ರೀತಿಯಲ್ಲಿ. ಆಮೇಲೆ ಈ ಕನಸುಗಳು ಅಂದ್ರೆ ಎಸ್ಪೆಷಲಿ ನಿದ್ಯದಲ್ಲಿ ಯಾವ ಸಮಯದಲ್ಲಿ ಕನಸುಗಳು ಬರ್ತವೆ ಅನ್ನೋದು ಇಂಪಾರ್ಟೆಂಟು. ಅದನ್ನು ಪೂರ್ತಿ ಅರ್ಥ ಮಾಡ್ಕೊಂಡಕ್ಕೆ ಫಸ್ಟ್ ನಾವು ನಿದ್ದೆ ಬಗ್ಗೆ ಅರ್ಥ ಮಾಡ್ಕೋಣ. ನಿದ್ದೆ ಅನ್ನೋದು ಯಾವ ರೀತಿಯಲ್ಲಿ ಆಗತ್ತೆ, ನಿದ್ದೆ ನೈಟು ಅಂದ್ರೆ ರಾತ್ರಿ ವೇಳೆ ನಿದ್ದೆ ಅನ್ನೋದು ಯಾವ ರೀತಿಯಲ್ಲಿ ನಮಗೆ ಸ್ಟಾರ್ಟ್ ಆಗತ್ತೆ, ಎಷ್ಟು ಟೈಪ್ಸ್ ಇರುತ್ತೆ, ಎಷ್ಟು ಫೇಜಸ್, ಅಂದ್ರೆ ಎಷ್ಟು ಹಂತಗಳಲ್ಲಿ ಈ ನಿದ್ದೆ ನಡೀತಾ ಇರ್ತದೆ, ಅದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಂಡ್ರೆ ಸೊ ಅವಾಗ ಕನಸುಗಳ ಬಗ್ಗೆ ಇನ್ನೂ ಹೆಚ್ಚು ಅರ್ಥ ಆಗತ್ತೆ ನಮಗೆ. ಈಗ ನೋಡಿ, ಈ ಸ್ಲೀಪ್ ಫೇಜಸ್ ಅಂತ ಹೇಳ್ತೀವಲ್ಲ, ಸ್ಲೀಪ್ ಫೇಜಸ್ ನೋಡಿದ್ರೆ ನಮಗೆ 5 ಸ್ಲೀಪ್ ಫೇಜಸ್ ಇರುತ್ತೆ ಟೋಟಲಿ. ನಮ್ಮ ಅಂದ್ರೆ ಟೋಟಲ್ ನಿದ್ದೆ ನೋಡಿದ್ರೆ ನಿದ್ದೆದಲ್ಲಿ ಒಂದು ಅಂದ್ರೆ ಒಂಥರ ದೊಡ್ಡವರಿಗೆ ಆಲ್ಮೋಸ್ಟ್ ಒಂದು 7 ಗಂಟೆ ಸ್ಲೀಪು, ಅಂದ್ರೆ 6 ರಿಂದ 7 ಗಂಟೆ ನಿದ್ದೆ. ಸಣ್ಣವರಿಗೆ ಅಂದ್ರೆ ಸಣ್ಣ ಮಕ್ಕಳಿಗೆ ಏನಾಗುತ್ತೆ, ಒಂದು 13 ರಿಂದ 14 ಅವರ್ ಸ್ಲೀಪ್ ಆಗುತ್ತೆ, ಇಲ್ಲಾಂದ್ರೆ 10 ಗಂಟೆ ಸ್ಲೀಪ್ ಅಂತೂ ಗ್ಯಾರಂಟಿ ಆಗುತ್ತೆ. ಈಗ ನಮ್ ಆ ದೊಡ್ಡವ್ರಿಗಾಗುವಂತ ನಿದ್ದೆ ಅನ್ನೋದು 6 ರಿಂದ 7 ಗಂಟೆ ನಿದ್ದೆ ಆದ್ರೆ ಆ ನಿದ್ದೆದಲ್ಲಿನೂ ಸಹ ಏಕಾಏಕಾಗಿ ಲೈಕ್ ಸ್ಟಾರ್ಟ್ ಮಾಡಿದ್ರೆ ಎಂಡ್ವರೆಗೆ ಹೋಗಲ್ಲ ನಿದ್ದೆ. ಅದರಲ್ಲಿ ಸಹ ಏನಾಗತ್ತೆ, 4 ರಿಂದ 6, 4 ರಿಂದ 7 ಸೈಕಲ್ಸ್ ಇರುತ್ತೆ. ನಿದ್ದೆ ಸೈಕಲ್ಸ್ ಅಂತ ಕರಿತೀವಿ ನಾವು. ಅದನ್ನ ನೆನ್ಪಿಟ್ಕೊಳ್ಳಿ, ಸ್ಲೀಪ್ ಸೈಕಲ್ ಅಂತ ಹೇಳ್ತೀವಿ. ಎಷ್ಟು ಸ್ಲೀಪ್ ಸೈಕಲ್ಸ್ ಆಗುತ್ತೆ ಒಂದು ವ್ಯಕ್ತಿಗೆ? 4 ರಿಂದ 7.
ಓಕೆ, 4 ಇಂದ 7 ಇಲ್ಲ 4 ಇಂದ 6 ಸ್ಲೀಪ್ ಸೈಕಲ್ಸ್ ಆಗುತ್ತೆ. ಒಂದು ಸ್ಲೀಪ್ ಸೈಕಲ್ಗೆ ಎಷ್ಟು ಸಮಯ ಇರ್ತದೆ ಗೊತ್ತಾ? 90 ನಿಮಿಷ ಇರುತ್ತೆ. ಇದೆಲ್ಲ ಇದೆಲ್ಲ ಸೈನ್ಸು ಮತ್ತೆ ನಮ್ಮ ಇಂದಿನ ನಮ್ಮ ಪುರಾತನ ಗ್ರಂಥಗಳಿಂದ ಬಂದಿರುವಂಥ ಜ್ಞಾನ. ಎಲ್ಲರೂ ಬರ್ಕೋಬೇಕು ನೀಟಾಗಿ. ಮತ್ತೆ ಕ್ವಶನ್ ಕೇಳಿದ್ರೆ ಕ್ವಶನ್ ಆನ್ಸರ್ ಕೊಡಲ್ಲ. ಓಕೆ, ಬರ್ಕೊಂಡಿದ್ರೆ ನಿಮಗೆ ಅದು ಸಿಗತ್ತೆ. ಇಲ್ಲಾಂದ್ರೆ ವಿಡಿಯೋ ಬಂದ್ಮೇಲೆ ಮತ್ತೆ ನೀವು ಸ್ಟಡಿ ಮಾಡ್ಕೋಬೇಕು. ಆಯ್ತು. ಇಲ್ಲಿ ಒಂದು ವ್ಯಕ್ತಿ ನಿದ್ದೆ ಹೋದ್ರೆ 4 ಇಂದ 7 ಸ್ಲೀಪ್ ಸೈಕಲ್ಸ್ ಆಗತ್ತೆ. ಒಂದು ಸ್ಲೀಪ್ ಸೈಕಲ್ಗೆ 90 ನಿಮಿಷ ಟೈಮ್ ಇರುತ್ತೆ. ಒಂದು ಸ್ಲೀಪ್ ಸೈಕಲ್ ಅಲ್ಲಿ ಒಂದು ಸ್ಲೀಪ್ ಸೈಕಲ್ ಅಲ್ಲಿ 5 ಡಿಫರೆಂಟ್ 5 ವಿಧಗಳ ಸ್ಲೀಪ್ ಫೇಸ್ ಇರುತ್ತೆ. ಸ್ಲೀಪ್ ಫೇಸ್ ಅಂದ್ರೆ ಹಂತ. ಒಂದು ನಿದ್ರೆದಲ್ಲಿ ಒಂದು ಹಂತ ಅಂತ ಹೇಳ್ತೀವಿ ಅಲ್ವಾ? ನಾವು ಜಾಮುಗಳಂತ ಹೇಳ್ತೀವಲ್ಲ, ಒಂದು ಜಾಮ್ ಆಗಿದೆ ಅಂತ ಅಂದ್ರೆ ಒಂದು ನಿದ್ದೆ ಜಾಮ್ ಅಂದ್ರೆ ನೈಟಲ್ಲಿ ಆ ನಿದ್ದೆ ಹೋಗುವಾಗ ಒಂದು ಸ್ಲೀಪ್ ಸೈಕಲ್ ಅಲ್ಲಿ 5 ಸ್ಲೀಪ್ ಫೇಸ್ ಇರುತ್ತೆ. ಈ 5 ಸ್ಲೀಪ್ ಫೇಸಸ್ ಏನು ಅಂತ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಇದರಲ್ಲಿ ಏನಾಗುತ್ತೆ ಗೊತ್ತಾ? ಒಂದು ಈ ಫೇಸಸ್ ಅಲ್ಲಿ ಅಂದ್ರೆ ಈ ಸ್ಲೀಪ್ ಫೇಸ್ ಅಂತ ಏನ್ ಅನ್ಕೊಂತೀವೋ ಅದನ್ನು ಡಿವೈಡ್ ಮಾಡುವಾಗ ಮತ್ತೆ ಅದನ್ನು ವಿಭಜನೆ ಮಾಡ್ಕೋದ್ರೆ ರೆಮ್ ಸ್ಲೀಪ್, ನಾನ್ ರೆಮ್ ಸ್ಲೀಪ್ ಅಂತ ಬರುತ್ತೆ. ರೆಮ್ ಸ್ಲೀಪ್ ಅಂದ್ರೆ ರ್ಯಾಪಿಡ್ ಐ ಮೂವ್ಮೆಂಟ್. ನಾನ್ ರೆಮ್ ಸ್ಲೀಪ್ ಅಂತ ಇನ್ನೊಂದು ಕರಿತೀವಿ. ಆ ನಾನ್ ರೆಮ್ ಸ್ಲೀಪ್ ಅಂದ್ರೆ ಅದು ಹೇಗಿರ್ತವೆ ಅಂದ್ರೆ, ರೆಮ್ ಸ್ಲೀಪ್ ಅಂದ್ರೆ ಏನು? ಕಣ್ಣುಗಳು ಅಂದ್ರೆ ಕಣ್ಣುಗಳು ಮುಚ್ಚಿರ್ತೀವಿ, ಒಳಗಡೆ ಕಣ್ಣುಗಳು ಆ ಒಳಗಡೆ ಐ ಬಾಲ್ಸ್ ಇದೆಯಲ್ಲ, ಕಣ್ಣು ಗುಡ್ಡು ಅಂತ ಹೇಳ್ತೀವಿ, ಅದನ್ನು ತಿರುಗ್ತಾ ಇರ್ತದೆ. ಅದು ಸ್ವಲ್ಪ ರೊಟೇಟ್ ಆಗ್ತಾ ಇರ್ತದೆ, ಮೂವ್ಮೆಂಟ್ ಆಗ್ತಾ ಇರ್ತವೆ ಅಲ್ವಾ? ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ವ್ಯಕ್ತಿ ನಿದ್ದೆ ಮಾಡ್ತಾ ಇರ್ತಾನೆ, ಒಳಗಡೆ ಕಣ್ಣುಗಳು ತಿರುಗ್ತಾ ಇರ್ತದೆ, ಕದಲಿಕ್ಕೆ ಇರ್ತದೆ. ಅದನ್ನು ರೆಮ್ ಸ್ಲೀಪ್ ಅಂತ ಕರೆಯೋದು. ಕಣ್ಣುಗಳು ಏನು ಕದಲ್ತಾ ಇಲ್ಲ, ಸ್ಟ್ರೈಟ್ ಆಗ ಮಲ್ಕೊಂಡಿದ್ದಾನೆ. ಸೊ ಕಣ್ಣುಗಳು ಯಾವುದು ಒಳಗಡೆ ಐಬಾಲ್ಸ್ ಯಾವುದು ರೊಟೇಷನ್ ಇಲ್ಲ, ಮೂಮೆಂಟ್ ಇಲ್ಲ ಅಂದ್ರೆ ಅದು ನಾನ್ ರೆಮ್ ಸ್ಲೀಪ್ ಅಂತ ಕರಿತೀವಿ. ನಿದ್ದೆ ಮತ್ತೆ ಈ ಎರಡು ವಿಧಗಳಲ್ಲಿ ನಾವು ಹೇಳ್ತಾ ಇರ್ತೀವಿ. ಇಲ್ಲಿ ಅಂದ್ರೆ ಒಂದು ಸ್ಲೀಪ್ ಸೈಕಲ್ 5 ಡಿಫರೆಂಟ್ ಸ್ಲೀಪ್ ಫೇಜಸ್ ಅಂತ ಇರುತ್ತೆ. ಇದು ಕರೆಕ್ಟ್ ಕನ್ನಡ ಪದ ಅನ್ನೋದು ಅದು ಗೊತ್ತಾಗಲ್ಲ. ಅಂದ್ರೆ ಸ್ಲೀಪ್ ಫೇಸ್ ಅಂದ್ರೆ ಒಂದು ನಿದ್ರೆ ಹಂತ ಅಂತ ಹೇಳ್ಬೋದು, ಸ್ಟೇಜ್ ಅಂತ ಹೇಳ್ಬೋದು ಅಲ್ವಾ? ಸೈಕಲ್ ಅಂದ್ರೆ ಒಂದು ನಿದ್ರೆ ಚಕ್ರ ಅಂತ ಹೇಳ್ಬೋದು, ಅಷ್ಟುವರೆಗೆ ಹೇಳ್ಬೋದು. ಇನ್ನು ಕರೆಕ್ಟ್ ಅಚ್ಚುಕಟ್ಟಾಗಿ ನಾವು ಮಾತಾಡೋಕ್ಕಾಗಲ್ಲ. ಓಕೆ, ಆದ್ರೂ ಪರವಾಗಿಲ್ಲ, ಪ್ರಯತ್ನ ಮಾಡ್ತೀವಿ. ಸೊ ಈಗ ಒಂದು ಸ್ಲೀಪ್ ಸೈಕಲ್ ಅಲ್ಲಿ ಅಲ್ವಾ, ಅದರಲ್ಲಿ ಅಂದ್ರೆ 90 ಮಿನಿಟ್ಸ್ ಅಲ್ಲಿ ನೋಡಿ ನಿದ್ದೆ ಯಾವ ರೀತಿಯಲ್ಲಿ ಆಗುತ್ತೆ ಅಂದ್ರೆ 5 ಸ್ಟೇಜಸ್ ಅಲ್ಲಿ ಆಗುತ್ತೆ. 5 ಸ್ಟೇಜಸ್. ಫಸ್ಟ್ ಸ್ಟೇಜ್ ನೋಡೋಣ. ನಿದ್ದೆ ಕಣ್ಣು ಮುಚ್ಚಿದೆ ಅಂತ ಇಟ್ಕೊಳ್ಳಿ, ಜಸ್ಟ್ ಕಣ್ಣು ಮುಚ್ಚಿದ್ವಿ. ಮೇಯ್ನು ಅಂದ್ರೆ ಇಲ್ಲಿ ಹೇಳುವಂತ ರೆಮ್ಮು ನಾನ್ ರೆಮ್ ಅಂತ ಹೇಳಿದ್ವಲ್ಲ, ಅಂದ್ರೆ ಒಂದು 90 ನಿಮಿಷದಲ್ಲಿ 5 ಹಂತಗಳಲ್ಲಿ 5 ಸ್ಟೇಜಸ್ ಅಲ್ಲಿ ನಿದ್ದೆ ನಮಗೆ ಆಗ್ತಾ ಇರ್ತದೆ. ಅದು ನೆನ್ಪಿಟ್ಕೊಳ್ಳಿ. ಅದರಲ್ಲಿ ನಾನ್ ರೆಮ್ ಆಗತ್ತೆ, ರೆಮ್ಮು ಆಗತ್ತೆ. ಅದು ನೋಡೋಣ ಹೇಗಾಗತ್ತೆ. ಫಸ್ಟ್ ಫೇಸ್ 1 ನೋಡೋಣ. ಅಂದ್ರೆ ಕಣ್ಣು ಮುಚ್ಚಿದ ತಕ್ಷಣ ಏನಾಗತ್ತೆ, ಇದು ನಾನ್ ರೆಮ್ ಕೆಳಗಡೆ ಬರುತ್ತೆ. ಓಕೆ, ನಾನ್ ರೆಮ್ ಕೆಳಗಡೆ. ಇಲ್ಲಿ ನಾನ್ ರೆಮ್ ಕೆಳಗಡೆ ಹೆಂಗಾಗತ್ತೆ ನೋಡೋಣ. ಒಂದು ನಿಮಿಷ. ರೈಟ್. ಸೊ ಫಸ್ಟ್ ಫೇಸ್ 1 ಹೆಂಗಿರ್ತದೆ ಅಂದ್ರೆ ನಾನ್ ರೆಮ್. ನಾನ್ ರೆಮ್ ಅಂದ್ರೆ ಏನು? ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್ ಅಂದ್ರೆ ಕಣ್ಣುಗಳು ಗುಡ್ಡೇನು ಒಳಗಡೆ ಇರುವಂತ ಕಣ್ಣುಗಳು ಐಬಾಲ್ಸ್ ಏನು ರೊಟೇಟ್ ಆಗಲ್ಲ. ಓಕೆ, ಸೊ ಕಣ್ಣುಗಳು ಮುಚ್ಚಿರ್ತೀವಿ, ಜಸ್ಟ್ ಹಾಗೆ ಸ್ಲೀಪಲ್ಲಿ ಎಂಟ್ರಿ ಆಗ್ತೀವಿ. ಇದನ್ನು ಫೇಸ್ 1 ಅಂತ ಹೇಳ್ತೀವಿ. ಇಲ್ಲೇನು ಗೊತ್ತಾ? ಸೊ ಒಂದು ಸುಖವಾದ ನಿದ್ದೆಗೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನಮ್ಮ ಬ್ರೈನು ಅಷ್ಟುವರೆಗೂ ಬೀಟಾ ಸ್ಟೇಟಲ್ಲಿ ಇರ್ತದಲ್ಲ, ಈಗ ಆಲ್ಫಾ ಸ್ಟೇಟ್ಗೆ ಸ್ವಲ್ಪ ನಿದ್ದೆ ಒಳಗೆ ಜಾರ್ಕೊಂತೀವಿ. ಇದು ಆದಷ್ಟು 10 ನಿಮಿಷ ಇರೋದು. ಫೇಸ್ 1 ಎಷ್ಟಿರ್ತದೆ? 10 ನಿಮಿಷ ಮಾತ್ರವೇ, ನೆನ್ಪಿಟ್ಕೊಳ್ಳಿ. ಅವಾಗ ಒಂಥರ ಅಂದ್ರೆ ಈ ಎಚ್ಚರಿಕದಿಂದ ನಿದ್ದೆಗೆ ಜಾರ್ಕೊಂಡೋ ಸ್ಥಿತಿ ಇದು. ಇದು ಫೇಸ್ 1. ಇದು ಏನಂತ ಕರೀತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫಾಲಿಂಗ್ ಅಸ್ಲೀಪ್, ನಿದ್ದೆಗೆ ಜಾರ್ಕೊಂಡೋದು ಅಂತ. ಇದು ನಾನ್ ರೆಮ್ ಅಲ್ಲಿ ಭಾಗ, ನೆನ್ಪಿಟ್ಕೊಳ್ಳಿ. ನಾನ್ ರೆಮ್ ಅಲ್ಲಿ ಇದು ಮೊದಲನೇ ಫೇಸ್ 1. ಎಷ್ಟು ನಿಮಿಷ ಇದು? 10 ನಿಮಿಷ. ಅಲ್ಲಿ ಬಾಡಿ ರಿಲ್ಯಾಕ್ಸ್ ಆಗತ್ತೆ, ಸ್ವಲ್ಪ ಬಾಡಿ ಸೆಟ್ಲ್ ಆಗ್ತಾ ಇರ್ತದೆ. ಆದ್ರೆ ಒಂದೊಂದ್ಸರಿ ಈ ಸಮಯದಲ್ಲಿ ಹೆಂಗ್ ಫೀಲಿಂಗ್ ಬರ್ತದೆ ಗೊತ್ತಾ? ನಾವು ಸಡನ್ ಆಗಿ ನಿದ್ದೆದಲ್ಲಿ ಜಾರ್ಕೊಂಡಂತ ಫೀಲಿಂಗ್ ಬರ್ತದೆ. ಒಂದೊಂದ್ಸರಿ 2 ಕಾಲುಗಳು ಶೇಕ್ ಆಗತ್ತೆ, ಟಕ್ ಅಂತ ಶೇಕ್ ಆಗತ್ತೆ. ಅಬ್ಸರ್ವ್ ಮಾಡಿದ್ರ? ಸೊ ಒಂಥರ ಕಾಲುಗಳು ಎರಡು ಶೇಕ್ ಆಗ್ತವೆ. ಯಾಕಂದ್ರೆ ಇಲ್ಲಿ ಏನ್ ಆಗತ್ತಂದ್ರೆ ಬ್ರೈನು ನಿದ್ದೆಗೆ ಜಾರ್ಕೊಂಡಿರ್ತದೆ, ಇನ್ನು ಕಂಡರಗಳು ನಮ್ಮ ಸ್ನಾಯುಗಳಿದೆಯಲ್ಲ ಅದು ನಿದ್ದೆಗೆ ಜಾರ್ಕೊಂಡಿಲ್ಲ ಇನ್ನು.
ಆಯ್ತಾ. ಅದಕ್ಕೂ ಆ ಫೀಲಿಂಗ್ ಬರುತ್ತೆ. ಒಂದ್ಸರಿ ಸಡನ್ ಜರ್ಕ್ ಬರುತ್ತೆ ನೋಡಿ. ಆ 10 ನಿಮಿಷ, ಫಸ್ಟ್ 10 ನಿಮಿಷ. ನೆಕ್ಸ್ಟ್ ಫೇಸ್ ಟೂಗೆ ಹೋಗೋಣ. ಫೇಸ್ ಟೂನು ಏನಾಗುತ್ತೆ ಗೊತ್ತಾ? ಫೇಸ್ ಟು ಅದು ನಾನ್ ರೆಮ್ ಅಲ್ಲಿ ಭಾಗ. ನಾನ್ ರೆಮ್ಮೆ ಫೇಸ್ ಟು. ಇದೇನಂತ ಕರಿತೀವಿ ಅಂದ್ರೆ, ಸ್ವಲ್ಪ ಲೈಟ್ ಸ್ಲೀಪ್ ಅಂತ ಕರಿತೀವಿ. ಲೈಟ್ ಸ್ಲೀಪ್. ಈ ಲೈಟ್ ಸ್ಲೀಪ್ ಇದೆಲ್ಲ, ಇದು ಜಾಸ್ತಿ ಸಮಯ ಇರುತ್ತೆ ನಮಗೆ. ಅಲ್ಲೇನ್ ಗೊತ್ತಾ, ಏನಾದ್ರು ಸ್ವಲ್ಪ ಶಬ್ದ ಬಂದ್ರೆ ಎಚ್ಚರಿಕೆ ಆಗತ್ತೆ. ನೋಡಿದ್ರ, ಸ್ವಲ್ಪ ಶಬ್ದ ಬಂದ್ರೆ ಎಚ್ಚರಿಕೆ ಆಗತ್ತೆ. ನೀವು ಅನ್ಕೋಬಹುದು ನಿದ್ದೆ ಒಳಗಡೆ ಹೋಗಿದ ಮೇಲೆ ನಿದ್ದೆ ಆಯ್ತಲ್ಲ ಅಂತ. ಆ ಥರ ಅಲ್ಲ. ಇಷ್ಟು ಹಂತಗಳಲ್ಲಿ ಆಗತ್ತೆ, ಇಷ್ಟು ಸ್ಟೇಜಲ್ಲಿ ಆಗತ್ತೆ, ನೆನ್ಪಿಟ್ಕೊಳ್ಳಿ. ಅದು ಅದಕ್ಕೆ ಅರ್ಥ ಮಾಡ್ಕೋಬೇಕು ನಿದ್ದೆ ಬಗ್ಗೆ. ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈ ಲೈಟ್ ಸ್ಲೀಪ್ ಆಗತ್ತೆ ಯಾವಾಗ? 10 ನಿಮಿಷ ನಿದ್ದೆಗೆ ಜಾರ್ಕೊಂಡಿದ ಮೇಲೆ ನಾವು ನೆಕ್ಸ್ಟ್ ಹೋಗೋ ಸ್ಥಿತಿ ಏನಪ್ಪಾ, ನೆಕ್ಸ್ಟ್ ಹೋಗುವಂತ ಸ್ಟೇಜ್ ಏನಪ್ಪಾ ಅಂತಂದ್ರೆ, ಅದು ನಾನ್ ರೆಮ್ ಅಲ್ಲಿ ಭಾಗ. ಇದರಲ್ಲಿ 30 ಇಂದ 60 ನಿಮಿಷ ಇರ್ತೀವಿ ನಾವು. ಎಷ್ಟು? 30 ಇಂದ 60 ನಿಮಿಷ. ನಮ್ಗೆ ಗೊತ್ತಲ್ಲ, ಟೋಟಲ್ 90 ಮಿನಿಟ್ಸ್ ಇದೆಯಲ್ಲ. ಟೋಟಲ್ ಏನದು? ಒಂದು ಸ್ಲೀಪ್ ಸೈಕಲ್, ಒಂದು ನಿದ್ರೆ ಚಕ್ರ. ಅದು 90 ಮಿನಿಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ, ಯಾವ ರೀತಿಯಲ್ಲಿ ನಮ್ಮ ನಿದ್ದೆ ಸಾಗತ್ತೆ ಮುಂದಕ್ಕಂತ. ಫಸ್ಟ್ 10 ನಿಮಿಷ ಆಯ್ತಾ, ನೆಕ್ಸ್ಟ್ 30 ನಿಮಿಷ. ಇದು ಇದೊಂಥರ, ಇಲ್ಲಿ ಹಾರ್ಟ್ ಟು ಬ್ರೀದಿಂಗ್ ಎರಡು ಸ್ಲೋ ಆಗತ್ತೆ. ಅಂದ್ರೆ ನಮ್ಮ ಹೃದಯ ಬಡಿತ ಸ್ಲೋ ಆಗತ್ತೆ, ಬ್ರೀತಿಂಗು ಸ್ಲೋ ಆಗ್ಬಿಡ್ತದೆ ಅಲ್ವಾ. ಇದು ಸ್ವಲ್ಪ ಲಾಂಗ್ ಇರುತ್ತೆ ಈ ಫೇಸ್ ಹೆಂಗಿರ್ತದೆ? ಸ್ವಲ್ಪ ಲಾಂಗ್ ಇರುತ್ತೆ, ದೀರ್ಘವಾಗಿರುತ್ತೆ. ಅದಕ್ಕೆ 30 ನಿಮಿಷ ಅಂತ ನಾನು ಹೇಳಿದ್ದು. ಆಮೇಲೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಇದು ಫೇಸ್ 3, ಫೇಸ್ 4. ಫೇಸ್ 3 ಅಂದ್ರೆ ಸ್ಟೇಜ್ 3, ಸ್ಟೇಜ್ 4. ಇದು ಇದು ನಾನ್ ರೆಮ್ ಕೆಳಗಡೆ ಬರುತ್ತೆ. ಬಟ್ ಇದನ್ನು ನಾವು ಏನಂತ ಕರಿತೀವಿ? ಡೀಪ್ ಸ್ಲೀಪ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಡೀಪ್ ಸ್ಲೀಪ್. ಆಯ್ತಾ. ಸೊ ಈ ಡೀಪ್ ಸ್ಲೀಪ್ ಅನ್ನೋಂಥದ್ದು ಇದೆಯಲ್ಲ, ಆ ಡೀಪ್ ಸ್ಲೀಪ್ ಅನ್ನೋದು ಅದು ಬಹಳ ಇಂಪಾರ್ಟೆಂಟ್ ನಮಗೆ. ಸೊ ಈ ಲೈಟ್ ಸ್ಲೀಪ್ ಆಯ್ತಲ್ಲ, ಲೈಟ್ ಸ್ಲೀಪ್ 30 ನಿಮಿಷ ಆಯ್ತಲ್ಲ. ಮತ್ತೆ ಇನ್ನು ಹೇಳ್ಬೇಕಂದ್ರೆ, ಅಲ್ಲಿ ಡೀಪ್ ಸ್ಲೀಪ್ ಹೋಗ್ತೀವಲ್ಲ, ಡೀಪ್ ಸ್ಲೀಪ್ಗೆ ಅಲ್ಲಿ 2 ಹಂತಗಳಿರ್ತವೆ. ಒಂದು ಮಿಡಿಲ್ ಡೀಪ್ ಸ್ಲೀಪು, ಇನ್ನೊಂದು ವೆರಿ ಡೀಪ್ ಸ್ಲೀಪ್. ಒಂಥರ ಪೂರ್ತಿ ಆಳವಾದ ನಿದ್ರಕ್ಕಿಂತ ಸ್ವಲ್ಪ ಮುಂಚೆ. ಆದ್ರೆ ಲೈಟ್ ಸ್ಲೀಪ್ ಇದೆಲ್ಲ, ಲೈಟ್ ಸ್ಲೀಪ್ ಒಂದು ಸ್ವಲ್ಪ ನಿದ್ದೆ ಅನ್ನೋದು ಅಂತಂದ್ರೆ, ಫಸ್ಟ್ ನಿದ್ದೆ ಜಾರ್ಕೊಂಡಿದ್ಮೇಲೆ ಇನ್ನು ನೆಕ್ಸ್ಟ್ ಹೋಗೋ ಸ್ಥಿತಿ ಫೇಸ್ 2, ಅದು ಲೈಟ್ ಸ್ಲೀಪ್. ಅದೊಂದು 30 ನಿಮಿಷ ಆಗತ್ತೆ. ಅದಾದ್ಮೇಲೆ ಮತ್ತೆ ಏನಾಗುತ್ತಂದ್ರೆ, ಮಿಡಿಲ್ ಅಲ್ಲಿ ಡೀಪ್ ಸ್ಲೀಪ್ಗೆ ಹೋಗಕ್ ಮುಂಚೆ ಮಿಡಿಲ್ ಅಲ್ಲಿ ಡೀಪ್ ಸ್ಲೀಪ್ಗೆ ಹೋಗಕ್ ಮುಂಚೆ ಮಿಡಿಲ್ ಡೀಪ್ ಸ್ಲೀಪ್ ಅಂತ ಇರುತ್ತೆ. ಮಿಡಿಲ್ ಡೀಪ್ ಸ್ಲೀಪ್ ಅದೊಂದು ಎಷ್ಟಿರುತ್ತೆ? ಒಂದು 10 ನಿಮಿಷ ಇರ್ಬೋದು. ಆಯ್ತಾ. ಒಂದು 10 ಇಂದ 15 ನಿಮಿಷ ಅಂತ ಇಟ್ಕೊಳ್ಳಿ. 10 ಇಂದ 15 ನಿಮಿಷ ಅದು ಮಿಡಿಲ್ ಡೀಪ್ ಸ್ಲೀಪ್. ನೆಕ್ಸ್ಟ್ ನೋಡಿದ್ರೆ ಡೀಪ್ ಸ್ಲೀಪ್ ಅಂತ ಬರುತ್ತೆ, ಆಳವಾದ ನಿದ್ರೆ. ಅದು ಎಷ್ಟು ಗೊತ್ತಾ? ಅದು ಆಲ್ಮೋಸ್ಟ್ ನಮಗೆ ಅದೊಂದು 15% ಅಂತಂದ್ರೆ, 15% ಅಂದ್ರೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಎಷ್ಟಾಗತ್ತೆ ಡೀಪ್ ಸ್ಲೀಪ್ ಅನ್ನೋದು? ಒಂದು 11 ಮಿನಿಟ್ಸ್, ಅಂದ್ರೆ 12 ಮಿನಿಟ್ಸ್ ಅಂತ ಇಟ್ಕೊಳ್ಳಿ. 12 ಮಿನಿಟ್ಸ್ ಆಗತ್ತೆ. ನೋಡಿ, ಡೀಪ್ ಸ್ಲೀಪು ಜಾಸ್ತಿ ಆಗಲ್ಲ. ನಾವು ಅನ್ಕೊಂಡಿದ ಪ್ರಕಾರ ಒಂದು 90 ನಿಮಿಷ ಅಲ್ಲಿ ಇದಕ್ಕಿರುವಂಥ ಸಮಯ ಎಷ್ಟಿದೆ? ಒಂದು 11 to 12 ಮಿನಿಟ್ಸ್ ಅಂತ ಇಟ್ಕೊಳ್ಳಿ, ಅಷ್ಟಾಗತ್ತೆ. ಈಗ ಈ ಡೀಪ್ ಸ್ಲೀಪಲ್ಲಿ ಏನಾಗತ್ತೆ ನೋಡೋಣ. ಸೊ ಈ ಡೀಪ್ ಸ್ಲೀಪ್ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಪ್ರತಿಯೊಂದು ದಿವಸ ಇಂಪಾರ್ಟೆಂಟ್ ಆಗಿದೆ. ಅರ್ಥ ಆಯ್ತಾ? ಈ ಲೈಟ್ ಸ್ಲೀಪ್ ಇಂದ ಡೀಪ್ ಸ್ಲೀಪ್ ನಾವು ಚೇಂಜ್ ಆಗ್ತೀವಲ್ಲ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಆ ಸಮಯದಲ್ಲಿ ನಮಗೆ ಗ್ರೋತ್ ಹಾರ್ಮೋನ್ಸ್ ಅಂತ ಒಂದು ಉತ್ಪನ್ನ ಆಗತ್ತೆ ದೇಹದಲ್ಲಿ. ಗ್ರೋತ್ ಹಾರ್ಮೋನ್ಸ್ ನೆನ್ಪಿಟ್ಕೊಳ್ಳಿ. ಆ ಗ್ರೋತ್ ಹಾರ್ಮೋನ್ಸ್ ಉತ್ಪನ್ನ ಆಗಿದ್ರೇನೆ ನಮ್ಮ ಇಮ್ಯುನಿಟಿ ಹೆಚ್ಚಾಗತ್ತೆ, ಅಂದ್ರೆ ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಆಮೇಲೆ ನಿಮ್ಗೆ ಗೊತ್ತಿರೋ ವಿಷಯ, ಮೆಲಟೋನಿನ್ ಉತ್ಪನ್ನ ಆಗತ್ತೆ. ಮೆಲಟೋನಿನ್ ಉತ್ಪನ್ನ ಆಗೋದು ಈ ಸಮಯದಲ್ಲಿ ಮಾತ್ರವೇ, ಅಂದ್ರೆ ಈ ಡೀಪ್ ಸ್ಲೀಪ್ ಅಲ್ಲಿ ಉತ್ಪನ್ನ ಆಗೋದು. ಸೊ ಅದಕ್ಕೋಸ್ಕರವೇ ಆ ಡೀಪ್ ಸ್ಲೀಪ್ ಅಲ್ಲಿ ಹೆಂಗಿರ್ತದೆ ಅಂದ್ರೆ, ಬಾಡಿ ಕದಲಲ್ಲ, ಒಳಗಡೆ ಕಣ್ಣು ಗುಡ್ಡುಗಲ್ಲಿ ಏನು ಕದಲಲ್ಲ, ಬಾಡಿ ಫುಲ್ಲು ಸ್ಟ್ರೈಟ್ ಆಗಿ ಮಲ್ಕೊಂಡಿರ್ತೀವಿ. ಏನು ಒಂದು ಸೂರ್ಯನು ಶೇಕಿಂಗ್ ಇರಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರವೇ ಯಾರಾದರೂ ಡೀಪ್ ಸ್ಲೀಪ್ ಅಲ್ಲಿ ಇರುವಾಗ ಅವನ್ನ ಎಚ್ಚರಿಕೆ ಮಾಡಬಾರ್ದು. ಮತ್ತೆ ಅವ್ರನ್ನ ಎಬ್ಸಕ್ ಹೋದ್ರೂ ಅಷ್ಟು ಈಜಿಯಾಗಿ ಎಬ್ಸಲ್ಲ ಅವ್ರು. ನೋಡಿದ್ರ, ಡೀಪ್ ಸ್ಲೀಪ್ ಅಲ್ಲಿ ಇರುವಾಗ ಅವ್ರನ್ನು ಎಬ್ಸಕ್ ಹೋದ್ರೆ ಎಬ್ಸಕ್ ಆಗಲ್ಲ, ಕಷ್ಟ ಆಗತ್ತೆ. ಅಂದ್ರೆ ಅಂತ ಡೀಪ್ ಸ್ಲೀಪ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಪೂರ್ತಿ ನೈಟ್ ಅಲ್ಲಿ ಈ ಡೀಪ್ ಸ್ಲೀಪ್ ಆಗೋದು ಎಷ್ಟು ಸಮಯ ಅಂತ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, 1 ಗಂಟೆ ಅಷ್ಟೇ. ಒಂದು ಸ್ಲೀಪ್ ಸೈಕಲ್ ಅಲ್ಲಿ ಎಷ್ಟಾಯ್ತು?
ಆಲ್ಮೋಸ್ಟ್ 10 ರಿಂದ 12 ನಿಮಿಷ ಆಯ್ತಾ. ಆ ರೀತಿಯಲ್ಲಿ 4 ರಿಂದ 7 ಸೈಕಲ್ ನಡೀತದಲ್ಲ ನಿದ್ದೆ, ಅವಾಗ ಎಷ್ಟಾಗತ್ತೆ ಟೋಟಲು 60 ನಿಮಿಷ. ಈ ಡೀಪ್ ಸ್ಲೀಪ್ ಆಗೋದು 1 ಗಂಟೆ ಮಾತ್ರವೇ ಇಡೀ ನೈಟ್ ಅಲ್ಲಿ. ನಾನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ ಆಯ್ತಾ. ಆದ್ರೆ ಇನ್ನೊಂದು, ಈ ಡೀಪ್ ಸ್ಲೀಪ್ ಏನಾಗುತ್ತೆ ಗೊತ್ತಾ, ನಮ್ಗೆ 4 ರಿಂದ 6 4 ರಿಂದ 7 ಸೈಕಲ್ಸ್ ಅಲ್ಲಿ ನಿದ್ದೆ ಮಾಡ್ತೀವಲ್ಲ, ಒಂದೊಂದು ಸೈಕಲ್ ಅಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ನೆನ್ಪಿಟ್ಕೊಳ್ಳಿ, ನಾವು ಫಸ್ಟ್ ನಿದ್ದೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಜಾಸ್ತಿ ಬರುತ್ತೆ ಯಾವುದು, ಡೀಪ್ ಸ್ಲೀಪ್. ಮತ್ತೆ ನಿದ್ದೆ ಎರ್ಲಿ ಮಾರ್ನಿಂಗ್ ಅಂದ್ರೆ ನಾವು ಅಂದ್ರೆ ನಮ್ಗೆ ಉದಯ ಕಾಲದಲ್ಲಿ ಅಂತಂದ್ರೆ ಮಾರ್ನಿಂಗ್ ಸಮಯ ಆಗ್ತಾ ಇರುವಾಗ ಡೀಪ್ ಸ್ಲೀಪ್ ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ಇಂಪಾರ್ಟೆಂಟ್ ಪಾಯಿಂಟ್. ಏನಾಗತ್ತೆ, ಈ ನಿದ್ದೆ ಡೀಪ್ ಸ್ಲೀಪ್ ಅನ್ನೋದು ಮೊದಲನೇ ಸಮಯದ ಫೇಸ್ 1 ಅಲ್ಲಿ ಹೆಚ್ಚಿರ್ಬೋದು. ಫೇಸ್ 2 ಅಂದ್ರೆ ಸೈಕಲ್ 1, ಸೈಕಲ್ 2, ಸೈಕಲ್ 3, ಸೈಕಲ್ 4, 5, 6, 7 ಅಷ್ಟು ಸೈಕಲ್ಸ್ ನಿದ್ದೆ ಮಾಡ್ತೀವಲ್ಲ, ಸೈಕಲ್ 1 ಅಲ್ಲಿ ಡೀಪ್ ಸ್ಲೀಪ್ ಸ್ವಲ್ಪ ಹೆಚ್ಚಾಗಿರುತ್ತೆ, ಸೈಕಲ್ 2 ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಸೈಕಲ್ 3 ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಹೋಗ್ತಾ 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 ಅರ್ಲಿ ಮಾರ್ನಿಂಗ್, ಸೊ ನಮಗೆ ಉದಯ ಕಾಲ ಆಗುವಂತ ಸಮಯದಲ್ಲಿ, ಸೂರ್ಯೋದಯ ಕಾಲಕ್ಕೂ ಮುಂಚೆ ಅಂದ್ರೆ ಆಲ್ಮೋಸ್ಟ್ ಒಂದು 4 5 ಗಂಟೆ ಆ ಸಮಯಕ್ಕೆ ಬರುವಾಗ ಅದು ಕಡಿಮೆ ಆಗ್ತಾ ಹೋಗ್ತದೆ ಆಯ್ತಾ. ಅದಕ್ಕೋಸ್ಕರ ಈ ಡೀಪ್ ಸ್ಲೀಪ್ ಅನ್ನೋದು ಅರ್ಲಿ ಮಾರ್ನಿಂಗ್ ಬರೋ ಸಮಯಕ್ಕೆ ಕಡಿಮೆ ಆಗುತ್ತೆ. ಈಗ ಇಷ್ಟ ಆಯ್ತಲ್ಲ, ಈಗ ನೆಕ್ಸ್ಟ್ ನಡೆಯೋದು ನೋಡಿ. ಈ ಡೀಪ್ ಸ್ಲೀಪ್ ಆದ್ಮೇಲೆ ನೆಕ್ಸ್ಟ್ ಬರೋಂಥದ್ದೇ ಡ್ರೀಮ್ ಸ್ಲೀಪ್. ಅದನ್ನೇನಂತ ಕರಿತೀವಿ ನಾವು, ರೆಮ್ ಸ್ಲೀಪ್ ಅಂತ ಕರಿತೀವಿ. ಓಕೆ. ಸೊ ಇದೇನಾಗತ್ತಂದ್ರೆ, ಬೆಳಗ್ಗೆ ನಾವು ಯೂರಿನ್ ಥೆರಪಿ ಮಾಡ್ತೀವಲ್ಲ, ಪೂರ್ತಿ ಒಳಗಡೆ ಇರುವಂತ ಏನೇ ಕಫ ಇದ್ರೆ ಎಲ್ಲ ಹೋಗ್ತಾ ಇರ್ತದೆ. ಸೊ ಕ್ಲಾಸ್ ಮಾಡುವಾಗ ಅದು ಅಡ್ಡ ಬರುತ್ತೆ ನೋಡಿ. ಸೊ ನಾವು ಬೆಳಗ್ಗೆ ಮೂತ್ರ ಥೆರಪಿ ಮಾಡಿದ ಏನಾಗತ್ತೆ, ನಾವು ಹಿಂದಿನ ದಿವಸ ನಾವು ಆಹಾರ ತಿಂದಿರ್ತೀವಿ. ಅದರಲ್ಲಿ ಏನಾಗತ್ತೆ, ಒಂದೊಂದ್ಸರಿ ನಮಗೆ ಸರಿಯಾದ ಪ್ಲಾನ್ ಇಲ್ಲ ಅಂದ್ರೆ, ಯೋಜನೆ ಇಲ್ಲ ಅಂದ್ರೆ, ನಾವು ಏನೋ ಒಂದು ಆಹಾರ ತಿಂತೀವಿ. ಅದರಲ್ಲಿ ಹೆಚ್ಚಿನ ಬಯಸಿದ ಆಹಾರ ತಿಂದಿರ್ತೀವಿ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ನೆಕ್ಸ್ಟ್ ಡೇ ನೀವು ಮೂತ್ರ ಥೆರಪಿ ಬೆಳಗ್ಗೆ ಮಾಡಿದ್ರೆ ಒಳಗಡೆದಂತ ಕಫ ಎಲ್ಲ ಆಚೆ ಕಡೆ ಹೋಗೋಂಥವ್ರಿಗೆ ಅದು ಬಿಡಲ್ಲ. ಅದೊಂದು ರೀತಿ ಪ್ರಕ್ರಿಯೆ, ಅರ್ಥ ಆಯ್ತಾ. ಆಮೇಲೆ ಅಂದ್ರೆ ಆ ಫ್ಲೂಯಿಡ್ ಮುಖಾಂತರವೇ ಹೋಗ್ತಾ ಇರ್ತದೆ, ಆಚೆ ಕಡೆ ಹೋಗ್ಬೇಕು. ಒಂಥರ ನಿಮ್ಗೆ ನೆಗಡಿ ಆಗಿದೆಯಾ ಅಂತ ಡೌಟ್ ಬರುತ್ತೆ. ಆದ್ರೆ ಒಂದು 10 ಗಂಟೆಗೆಲ್ಲ ಅದು ಒಂದು 8 ಗಂಟೆ 9 ಆ ರೀತಿಗೆಲ್ಲ ಕಾಮನ್ ಅಂದ್ರೆ ಕ್ಲೋಸ್ ಆಗ್ಬಿಡ್ತದೆ ಆಯ್ತಾ. ಮತ್ತೆ ಅದೊಂದೇ ಅಲ್ಲ, ಅದ್ ಜೊತೆಗೆ ಆ ಬೇದಿ ಬೇದಿನೂ ಹಾಗೆ ಆಗ್ತಾ ಇರ್ತದೆ ಆಯ್ತಾ. ಒಂದು ಒಂದು ಸರಿ ಬಿಡಲ್ಲ ಅದು, 2 3 ಸರಿ ನಿಮ್ಗೆ ಕರ್ಕೊಂಡು ಹೋಗ್ತದೆ ಟಾಯ್ಲೆಟ್ಗೆ. ಅಂದ್ರೆ ಒಂದು ಶಿವಂಬು ಎಷ್ಟು ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡ್ತಾ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಈ ರೀತಿ ಕೆಲಸ ಮಾಡುವಾಗ ಒಂಥರ ನಮ್ಮ ಶ್ವಾಸಕೋಶಗಳು ಶುಭ್ರ ಆಗ್ತಾ ಇರ್ತದೆ, ಈ ಬೌಲ್ಸ್ ಮೂಮೆಂಟ್ ಚೆನ್ನಾಗಿರ್ತದೆ. ಅಂದ್ರೆ ನಮ್ಮ ಹೊಟ್ಟೆ ಒಳಗಡೆ ಇರುವಂತ ಎಲ್ಲ ಕಸುವೆಲ್ಲ ಕ್ಲೀನ್ ಆಗ್ತದೆ. ಎರಡು ಕ್ಲೀನ್ ಆಗ ಮನಸ್ಸು ಏನಾಗುತ್ತದೆ, ಮನುಷ್ಯ ಆರೋಗ್ಯ ಎಷ್ಟಿರುತ್ತೆ, ಹೆಂಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾವ ಡಾಕ್ಟರ್ ಬೇಕಾಗತ್ತೆ ನಿಮ್ಗೆ. ಇದು ಶಿವಂಬುಯ ಒಂದು ಪ್ರಾಮುಖ್ಯತೆ, ಶಿವಂಬುದ ವಿಶಿಷ್ಟತೆ. ಅಂದ್ರೆ ಅದು ನಾನು ಜಸ್ಟ್ ಅಂಡರ್ಗೋ ಆಗ್ತಾ ಇದ್ದೀನಿ, ಅದಕ್ಕೆ ನಾನು ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತೇನೆ ಆಯ್ತು. ರೈಟ್. ಈಗ 5ನೇ ಫೇಸ್, ಒಂದು ಸೈಕಲ್ ಅಲ್ಲಿ 4 ಫೇಜಸ್ ಮಾತಾಡ್ಕೊಂಡಿದೀವಿ. ಫೇಸ್ 1 ಒಂಥರ ಜಸ್ಟ್ ನಿದ್ದೆಗೆ ಜಾರ್ಕೊಂಡಿದೀವಿ. ಫೇಸ್ 2 ಲೈಟ್ ಸ್ಲೀಪ್ ಬಂತು, ಅದು ಹೆಚ್ಚು ಸಮಯ 30 ನಿಮಿಷ. ನೆಕ್ಸ್ಟ್ ಮಿಡಿಲ್ ಡೀಪ್ ಸ್ಲೀಪ್, ನೆಕ್ಸ್ಟ್ ಡೀಪ್ ಸ್ಲೀಪ್. ಮಿಡಿಲ್ ಡೀಪ್ ಸ್ಲೀಪ್ ಅನ್ನೋದು ಫೇಸ್ 3, ಮತ್ತೆ ಡೀಪ್ ಸ್ಲೀಪ್ ಅನ್ನೋದು ಫೇಸ್ 4 ಆಯ್ತಾ. ಈ ಡೀಪ್ ಸ್ಲೀಪ್ ಅನ್ನೋದು ಒಂದು ಸೈಕಲ್ ಅಲ್ಲಿ ಅಟ್ಲೀಸ್ಟ್ 10 ರಿಂದ 12 ನಿಮಿಷ ಇರ್ಬೋದು ಆಯ್ತಾ. ಅಲ್ಲಿ ನಿಮಗೆ ಮೇಯ್ನು ನಮ್ಮ ದೇಹಕ್ಕೆ ಬೇಕಾಗಿರುವಂತ, ಸುದ್ದಿಗೆ ಬೇಕಾಗಿರುವಂತ ಎಲ್ಲ ಹಾರ್ಮೋನ್ ಜನರೇಟ್ ಆಗುತ್ತೆ. ಗ್ರೋತ್ ಹಾರ್ಮೋನ್ ಜನರೇಟ್ ಆಗುತ್ತಾ, ಮೆಲಟೋನ್ ಜನರೇಟ್ ಆಗುತ್ತಾ. ಈ ಎರಡು ಇರುವಾಗ ಏನಾಗುತ್ತೆ, ಇಡೀ ದೇಹ ಶುದ್ಧಿ ಮಾಡ್ಕೊಂತದೆ ಆಯ್ತಾ. ಆಮೇಲೆ ಪ್ರತಿಯೊಂದು ಸೆಲ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಆ ಸೆಲ್ಸ್ ಸಹ ರಿಪೇರ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಪೀರಿಯಡ್ ಇದು. ಆದ್ರೆ ಪ್ರತಿ ಸ್ಲೀಪ್ ಸೈಕಲ್ ಅಲ್ಲಿ ಇದೊಂದು 10 ರಿಂದ 12 ನಿಮಿಷ ಇರುತ್ತೆ. ಬಿಗಿನಿಂಗ್ ಅಲ್ಲಿ ಹೆಚ್ಚಿರ್ಬೋದು, ಮೇ ಬಿ 15 ಮಿನಿಟ್ಸ್, 15 ಮಿನಿಟ್ಸ್ ಇಲ್ಲಾಂದ್ರೆ 16 ಮಿನಿಟ್ಸ್ ಇರ್ಬೋದು. ಫೇಸ್ ಅಂದ್ರೆ ಯಾವ್ದ್ರಲ್ಲಿ, ಸ್ಲೀಪ್ ಸೈಕಲ್ 1 ಅಲ್ಲಿ. ಸೈಕಲ್ 2, ಸೈಕಲ್ 3, ಸೈಕಲ್ 4, ಸೈಕಲ್ 5, 6 ಹೋಗುವಾಗ ಕಡಿಮೆ ಆಗ್ತಾ 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 ಅರ್ಲಿ ಮಾರ್ನಿಂಗ್ ಆಗೋ ಸಮಯಕ್ಕೆ ಇನ್ನೂ ಕಡಿಮೆ ಆಗ್ತದೆ. ಅದು ಯಾವುದು, ಡೀಪ್ ಸ್ಲೀಪ್ ಕಡಿಮೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಆಯ್ತಾ.
ನೆಕ್ಸ್ಟ್ ಇನ್ನೊಂದೇನಂದ್ರೆ ಕೊನೆ ಫೇಸ್ 5 ಒಂದು ನಿದ್ದೆ ಸೈಕಲ್ ಅಲ್ಲಿ 5ನೇ ಹಂತ ನಿದ್ದೆ ಹೇಗಿರ್ತದೆ ನೋಡ್ಕೊಳ್ಳೋಣ. ಇದನ್ನೇನಂತ ಕರಿತೀವಿ ಅಂದ್ರೆ ಇಷ್ಟುವರೆಗೂ ನಾವು ನಡ್ಸ್ಕೊಂಡು ಬಂದಿರುವಂತ 4 ಫೇಜಸ್ ಅಲ್ಲಿ ಅದನ್ನು ನಾನ್ ರೆಮ್ ಸ್ಲೀಪ್. ಕಣ್ಣುಗಳ ಒಳಗಡೆ ಇರುವಂತ ಐಬಾಲ್ಸ್ ಯಾವುದು ರೊಟೇಟ್ ಆಗಲ್ಲ, ಮೂಮೆಂಟ್ ಆಗಲ್ಲ. ಆದ್ರೆ ನೆಕ್ಸ್ಟ್ ಫೇಸ್ 5 ಅಲ್ಲಿ ಆಗುವಂತ ಆ ನಿದ್ದೆನು ಡ್ರೀಮ್ ಸ್ಲೀಪ್ ಅಂತ ಕರೀತಾರೆ. ಇದನ್ನು ರೆಮ್ ಸ್ಲೀಪ್ ಅಂತ ಕರಿತೀವಿ. ಇದೇನಾಗತ್ತಂದ್ರೆ ಇಲ್ಲಿ ಮೂಮೆಂಟ್ಗಳು ಸ್ಟಾರ್ಟ್ ಆಗತ್ತೆ, ಆದ್ರೆ ಅಲ್ಲಿ ಕನಸುಗಳು ಸ್ಟಾರ್ಟ್ ಆಗತ್ತೆ, ಬ್ರೈನ್ ಆಕ್ಟಿವಿಟಿ ಹೆಚ್ಚಾಗತ್ತೆ. ಆಯ್ತಾ? ಸೊ ಒಂಥರ ನಿದ್ದೆ ಮಾಡುವಾಗ ನಮ್ಮ ಬ್ರೈನ್ ಹೆಂಗ್ ಕೆಲಸ ಮಾಡ್ತಾ ಇರ್ತದೋ ಆ ರೀತಿಯಲ್ಲಿ ಕೆಲಸ ಶುರು ಆಗತ್ತೆ. ಆಯ್ತಾ? ಆ ರೀತಿಯಲ್ಲಿ ಆಗತ್ತೆ. ಸೊ ಇದನ್ನು ಡ್ರೀಮ್ ಫೇಸ್ ಅಂತ ನಾವು ಕರಿತೀವಿ. ಆಯ್ತಾ? ಸೊ ಇಲ್ಲಿ ಏನಾಗತ್ತಂದ್ರೆ ನಿದ್ದೆ ಆ ಬರೋಂಥ ಕನಸುಗಳು ನೆನಪಿರ್ತವೋ ಇಲ್ಲ, ಬಟ್ ಖಂಡಿತ ಅಲ್ಲಿ ಡ್ರೀಮ್ಗಳು ನಡೀತವೆ, ನೆನ್ಪಿಟ್ಕೊಳ್ಳಿ. ಆದರೆ ಸ್ನಾಯುಗಳು ಒಂಥರ ರೆಸ್ಟಲ್ಲಿದೆ, ಒಂಥರ ಸ್ತಬ್ಧವಾಗಿದೆ, ಅದೇನು ತೊಂದರೆ ಇಲ್ಲ, ಸ್ತಬ್ಧವಾಗಿರಬೇಕು. ನಮ್ಮ ದೇಹದ ಪ್ರಕೃತಿ ದೇಹದ ಒಂಥರ ಸ್ವೀಯ ರಕ್ಷಣೆಗೋಸ್ಕರ ಎಲ್ಲ ಸ್ನಾಯುಗಳನ್ನು ಸ್ತಬ್ಧವಾಗಿ ಇರಬೇಕಾಗತ್ತೆ. ಇಲ್ಲ ಅಂದ್ರೆ ಅದೇನಾದರೂ ನಿದ್ದೆದಲ್ಲಿ ಬರುವಂಥ ಕನಸು ಪ್ರಕಾರ ನಾವು ಏನಾದರೂ ಆಕ್ಷನ್ ಮಾಡಕ್ ಹೋದ್ರೆ ಬಾಡಿ ಡ್ಯಾಮೇಜ್ ಆಗುತ್ತೆ. ಉದಾಹರಣೆಗೆ ಪ್ಯಾರಾಸೋಮ್ನಿಯಾ, ಸ್ಲೀಪ್ ವಾಕಿಂಗ್ ನೋಡಿದ್ರಲ್ಲ, ಅಂದ್ರೆ ನಿದ್ದೆದಲ್ಲೇ ಇರ್ತಾರೆ, ಆಸ್ ಸಚ್ ಬಾಡಿ ಎದ್ದು ನಿಂತ್ಕೊಂಡು ನಡೀತಾ ಇರ್ತದೆ. ಇಂಥವೇನಾದ್ರೂ ಆದ್ರೆ ತೊಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಒಂದೊಂದ್ಸರಿ ಹೆಂಗಿರ್ತವೆ ಅಂದ್ರೆ ಆ ಕನಸುಗಳ ತೀವ್ರತೆ ಪ್ರಕಾರ ಒಂಥರ ಬಾಡಿನೂ ಕೆಲಸ ಮಾಡಿಸ್ತೀವಿ ನಾವು. ಸೊ ಜೋರಾಗಿ ಕಿರ್ಸೋದಾಗ್ಲಿ, ಆಮೇಲೆ ಬಾಡಿಗೆಲ್ಲ ಪಾರ್ಟ್ಸ್ ಮೂವ್ಮೆಂಟ್ ಮಾಡೋದಾಗ್ಲಿ ಅದನ್ನು ಮಾಡೋಂಥ ಅವಕಾಶ ಇದೆ. ಆದರೆ ನಮ್ಮ ಸಿಸ್ಟಮ್ ಹೇಗೆ ಡಿಸೈನ್ ಆಗಿದೆ ಅಂದರೆ ಎಷ್ಟೇ ಕನಸುಗಳು ಒಳಗಡೆ ಬರ್ತಾ ಇದ್ರು ಕಣ್ಣು ಗುಡ್ಡುಗಳು ಮಾತ್ರ ಸ್ವಲ್ಪ ಐಬಾಲ್ಸ್ ರೊಟೇಷನ್ ಆಗ್ತಾ ಇರ್ತದೆ, ಆದರೆ ಯಾವುದು ಬಾಡಿ ಪಾರ್ಟ್ ಮೂವ್ಮೆಂಟ್ ಆಗಲ್ಲ ಜನರಲ್ಲಿ. ಆಯ್ತಾ? ಅದನ್ನು ನೆನಪಿಟ್ಕೊಳ್ಳಿ. ಸೊ ಈ ಒಂದು ಸೈಕಲಲ್ಲಿ ಅಂದರೆ ಒಂದು ಸ್ಲೀಪ್ ಸೈಕಲ್ ತಗೊಂಡ್ರೆ ರೆಮ್ ಸ್ಲೀಪ್ ಎಷ್ಟು ಬರುತ್ತೆ ಗೊತ್ತಾ? 10 ನಿಮಿಷ ಬರುತ್ತೆ. ಎಷ್ಟು? 10 ನಿಮಿಷ. ಸೊ ಆ ಥರ ನೋಡ್ತಾ ಹೋದ್ರೆ ಟೋಟಲ್ ಇಡೀ ರಾತ್ರಿ ನಿದ್ದೆ ಸಮಯದಲ್ಲಿ ಈ ರೆಮ್ ಸ್ಲೀಪ್ ಅಂದರೆ ಡ್ರೀಮ್ ಸ್ಲೀಪ್ ಎಷ್ಟು ಸಮಯ ಬರ್ತದೆ ಗೊತ್ತಾ? 100 ಮಿನಿಟ್ಸ್ ಬರುತ್ತೆ. ಎಷ್ಟು? 100 ಮಿನಿಟ್ಸ್. ರೆಮ್ ಸ್ಲೀಪ್ ಎಷ್ಟಿರುತ್ತೆ? 100 ಮಿನಿಟ್ಸ್. ನೆನ್ಪಿಟ್ಕೊಳ್ಳಿ. ಅಂದರೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾವು ನಿದ್ದೆದಲ್ಲಿ ಕನಸುಗಳು ಮಾಡ್ತಾ ಇರ್ತೀವಿ, ಆದರೆ ಅದು ನೆನಪಿರಲ್ಲ. ಆ ರೀತಿಯಲ್ಲಿ ಸ್ನೇಹಿತರೆ, ಸೊ ಈ ನಿದ್ದೆ ಅನ್ನೋದು ಒಂದು ವ್ಯಕ್ತಿ, ಯಾವುದೇ ಒಂದು ವ್ಯಕ್ತಿ 4 ಇಂದ 7 ಸೈಕಲ್ಸು ನಿದ್ದೆ ನಡೀತದೆ. ಆಯ್ತಾ? ಅಡಲ್ಟ್ಸ್ ದೊಡ್ಡವ್ರಿಗಾದ್ರೆ 4 ಇಂದ 7 ಸೈಕಲ್ಸ್ ಅಲ್ಲಿ 6 ಗಂಟೆಯಿಂದ 7 ಗಂಟೆ ನಿದ್ದೆ ಆಗತ್ತೆ. ಸಣ್ಣವ್ರಿಗಾದ್ರೆ 10 ಇಂದ 13 ಗಂಟೆ ನಿದ್ದೆ ಆಗತ್ತೆ. ಒಂದು ಸೈಕಲ್ಗೆ 90 ನಿಮಿಷ ಇರುತ್ತೆ. 90 ನಿಮಿಷದಲ್ಲಿ 5 ಫೇಜಸ್ ನಿದ್ದೆ ನಡೀತದೆ. ಒಂದು ಫಾಲಿಂಗ್ ಅಸ್ಲೀಪ್ ಆಗಿರ್ಬೋದು, ನೆಕ್ಸ್ಟ್ ಲೈಟ್ ಸ್ಲೀಪ್, ನೆಕ್ಸ್ಟ್ ಲೈಟ್ ಸ್ಲೀಪ್ ಅಂತ ಹೇಳ್ತೀವಿ. ಆಮೇಲೆ ಒಂಥರ ಮಿಡಲ್ ಡೀಪ್ ಸ್ಲೀಪು, ವೆರಿ ಡೀಪ್ ಸ್ಲೀಪು, ಅದಾದ್ಮೇಲೆ ಕೊನೆಯದಾಗಿ ಕನಸಿನ ನಿದ್ದೆ ಅಂದ್ರೆ ಡ್ರೀಮ್ ಸ್ಲೀಪು. ಈ ರೀತಿಯಲ್ಲಿ ನಮ್ಮ ಇಡೀ ನಿದ್ದೆ ನೈಟು ನಿದ್ದೆ ಮಾಡುವಾಗ ಇಷ್ಟೆಲ್ಲ ಆಗ್ತದೆ ಅಂತ ನೆನಪಿಟ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಶನ್ ಇಟ್ಕೊಳ್ಳಿ. ಅಂದ್ರೆ ಇಡೀ ರಾತ್ರಿ ಈ ರೀತಿಯಲ್ಲಿ ನಾವು ನಿದ್ದೆ ಮಾಡ್ತೀವಿ ಅಂತ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಈ ಕನಸುಗಳ ಬಗ್ಗೆ ಇನ್ನು ಹೆಚ್ಚು ಅಂತ ಹೋಗ್ತೀವಲ್ಲ, ಅವಾಗ ಇನ್ನೂ ಹೆಚ್ಚಿನ ಜ್ಞಾನ ನಾವು ತಿಳ್ಕೊಂತೀವಿ. ಈ ನಿದ್ದೆ ಇದು ಅರ್ಥ ಆಗಿದ್ರೆ ಏನಂದ್ರೆ ನಿದ್ದೆ ಸಮಯದಲ್ಲಿ ಯಾವಾಗ ಕನಸುಗಳು ಬರ್ತವೆ ಅಂತ ಕ್ಲಾರಿಟಿ ಬಂತು ಈಗ. ಆಯ್ತಾ? ಇಲ್ಲಾಂದ್ರೆ ಕನಸುಗಳು ಯಾವಾಗ ಬರ್ತವೆ ನಮ್ಗೆ ಅರ್ಥ ಆಗಲ್ಲ. ಆದ್ರೆ ಕನಸುಗಳು ಬರೋದು ಓನ್ಲಿ ಅರ್ಲಿ ಮಾರ್ನಿಂಗ್ ಬರ್ತವೆ, ಇಲ್ಲ ಮಧ್ಯರಾತ್ರಿ ಬರ್ತವೆ, ಆ ಥರ ಅಲ್ಲ. ಟೋಟಲ್ ಒಂದು ನಿದ್ರೆ ಒಂದು ರಾತ್ರಿ ನಿದ್ರೆ ಅಂತಂದ್ರೆ ಅದನ್ನು 4 ಇಂದ 7 ಸೈಕಲ್ಸ್ ಅನ್ಕೊಂಡಿದ್ರೆ ಪ್ರತಿ ಸೈಕಲ್ ಒಂದು ಸ್ಲೀಪ್ ಸೈಕಲ್ ಅಲ್ಲಿ 5 ಹಂತಗಳ ನಿದ್ರೆದಲ್ಲಿ ಒಂದು ಹಂತ ಅದು ಡ್ರೀಮ್ ಸ್ಲೀಪು, ಅದು ರೆಮ್ ಸ್ಲೀಪು. ಅಂದ್ರೆ ಪ್ರತಿ ನಿದ್ದೆ ಸೈಕಲ್ ಅಲ್ಲಿ ಸ್ಲೀಪ್ ಸೈಕಲ್ ಅಲ್ಲಿ ಕನಸು ಬಂದೇ ಬರ್ತವೆ, ಆದ್ರೆ ನೆನಪಿರಲ್ಲ. ಅರ್ಲಿ ಮಾರ್ನಿಂಗ್ ಬರ್ತದೆ ನೋಡಿ, ಅಂದ್ರೆ ನಾವು ನಿದ್ದೆ ಎಚ್ಚರಿಕೆ ಮಾಡೋ ಸಮಯದಲ್ಲಿ ಲಾಸ್ಟ್ ಸ್ಲೀಪ್ ಸೈಕಲ್ ಇದೆ ನೋಡಿ, ಅಲ್ಲಿ ಏನಾಗತ್ತೆ ಖಂಡಿತವಾಗಿ ಏನೇ ಬಂದ್ರೆ ನಮ್ಗೆ ನೆನಪಿರೋಂಥ ಅವಕಾಶ ಇದೆ. ಅಲ್ಲಿ ಬರುವಂತ ಕನಸುಗಳು ಅಲ್ಲಿ ರೆಮ್ ಸ್ಲೀಪ್ ಏನ್ ಅನುಭವಿಸ್ತೀವಲ್ಲ ಅದರಲ್ಲಿ ಬರುವಂತ ನಿಮ್ಗೆ ನೆನಪಿರುವಂತ ಅವಕಾಶ ಇದೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ
ಈ 4 ಸೈಕಲ್ ಎಲ್ಲರೂ ಕಾನ್ಸ್ಟಂಟ್ ಅಲ್ಲ, ಎಲ್ಲರಿಗೂ ಸೇಮ್ ಅಲ್ಲ. ನಾನು ಉದಾಹರಣೆಗೆ ಈ 4 ಸೈಕಲ್ಸ್ ಅಲ್ಲಿ ನಾನು ನಿದ್ದೆ ಕಡಿಮೆ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಸ್ವಲ್ಪ ವ್ಯಕ್ತಿಗಳು ಏನು ಮಾಡ್ತಾರೆ, ಒಂದು ಧ್ಯಾನ ಮಾಡೋರು ಕಡಿಮೆ ಮಾಡ್ತಾರೆ ಅಲ್ವಾ. ಸೊ ಆಮೇಲೆ ಮಿಕ್ಕಿದವ್ರು ಏನು ಮಾಡ್ತಾರೆ, ಫೋನ್ ನೋಡ್ಕೊಂತ ಅಂದರೆ ಈ ಸೋಷಿಯಲ್ ಮೀಡಿಯಾ ನೋಡ್ಕೊಂತ ಇರೋದು, ನೈಟ್ ಕೂತ್ಕೊಳ್ಳೋದು, ನಿದ್ದೆ ಬರ್ತಾ ಇಲ್ಲ ಅಂತದ್ದು, 12 ಗಂಟೆ 1 ಗಂಟೆವರೆಗೂ ನಿದ್ದೆ ಎಚ್ಚರಿಕೆ ಇಂಥ ವ್ಯಕ್ತಿಗಳಿಗೆ ಏನಾಗುತ್ತೆ, ಅವ್ರಿಗೆ ನಿದ್ದೆ ಸಮಯ ಕಡಿಮೆ ಆಗುತ್ತೆ. ಅವ್ರಿಗೆ ಎಷ್ಟು ಸೈಕಲ್ಗಳು ಸಿಗತ್ತೆ ಹೇಳಿ, ಅವ್ರಿಗೆ ಆದಷ್ಟು 2-3 ಸ್ಲೀಪ್ ಸೈಕಲ್ ಆಗತ್ತೆ ಅಷ್ಟೇ. ಅಲ್ಲಿ ನಿಮ್ಗೆ ಏನಾಗುತ್ತೆ, ಪ್ರತಿ ಸ್ಲೀಪ್ ಸೈಕಲ್ 5 ಹಂತಗಳು ನಡೀತದಲ್ಲ, ಅಲ್ಲಿ ಅವ್ರಿಗೆ ಡೀಪ್ ಸ್ಲೀಪ್ ಕಡಿಮೆ ಆಗಿರ್ತದೆ. ಡೀಪ್ ಸ್ಲೀಪ್ ಕಡಿಮೆ ಆಗುವಾಗ ಏನಾಗುತ್ತೆ, ದೇಹ ರಿಪೇರ್ ಆಗಲ್ಲ, ಮೆಲಟೋನ್ ಬರಲ್ಲ, ಗ್ರೋತ್ ಹಾರ್ಮೋನ್ ಬರಲ್ಲ, ದೇಹ ಸ್ವಚ್ಛ ಆಗಲ್ಲ. ಹೇಗೆ ಅವ್ರಿಗೆ ಒಳ್ಳೆ ಒಳ್ಳೆ ಆರೋಗ್ಯ ಬರುತ್ತೆ ಹೇಳಿ, ಅವ್ರಿಗೆ ಒಳ್ಳೆ ಆರೋಗ್ಯ ಬರೋದಿಲ್ಲ. ಈ ರೀತಿಯಲ್ಲಿ ಆಗೋದು, ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರವೇ ಸೊ ಆದಷ್ಟು ಒಳ್ಳೆ ಜೀವನ ಶೈಲಿ ನಡೆಸುವಂಥ ವ್ಯಕ್ತಿಗಳು ಅಟ್ಲೀಸ್ಟ್ 4-5 ಗಂಟೆ ಧ್ಯಾನ, ನೀವು 1-2 ಗಂಟೆ ಧ್ಯಾನ ಮಾಡ್ತಾ ಇದ್ವಿ ಅಂದ್ರೆ 4-5 ಗಂಟೆಗಳು ಸಾಕು. ಯಾಕಂದ್ರೆ ಧ್ಯಾನದಲ್ಲಿನೂ ಏನಾಗುತ್ತೆ, ಪ್ರಾಣಶಕ್ತಿಯಿಂದ ನಾವು ಏನ್ ಮಾಡ್ಕೊತೀವಿ, ದೇಹವನ್ನು ಶುದ್ಧಿ ಮಾಡ್ಕೊತೀವಿ. ಯಾಕಂದ್ರೆ ಪ್ರಾಣಶಕ್ತಿ ಹೆಚ್ಚು ಬರ್ತಾ ಇರ್ತದಲ್ಲ, ಅದರಿಂದ ನಾವು ಶುದ್ಧಿ ಮಾಡ್ಕೊತಾ ಇರ್ತೀವಿ, ನಮ್ಗೆ ತೊಂದರೆ ಆಗಲ್ಲ. ಯಾವುದೇ ಧ್ಯಾನ ಮಾಡಲ್ಲ, ಅವ್ರಿಗೆ ಆ ಪ್ರಾಣಾಯಾಮ ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ ಅಂತ ವ್ಯಕ್ತಿಗಳು ಈ ರೀತಿಯಲ್ಲಿ ನಿದ್ದೆ ಕಡಿಮೆ ಮಾಡಿಕೊಂಡ್ರೆ, ಸಹಜವಾಗಿ ಒಂದು ನಿಸರ್ಗ ಕೊಟ್ಟಿರುವಂಥ ಈ ನಿದ್ದೆವನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಏನಾಗುತ್ತೆ, ಈ ಸ್ಲೀಪ್ ಸೈಕಲ್ಸ್ ನಡೆಯಲ್ಲ ಅಂದ್ರೆ ಅವ್ರಿಗೆ ಹೇಗೆ ದೇಹ ಶುಭ್ರವಾಗತ್ತೆ ಹೇಳಿ, ಸ್ವಚ್ಛಗೊಳಿಸ್ಕೊಂಡದ್ದು ಹೇಗೆ. ಇಡೀ ನೈಟ್ ಕೊಟ್ಟಿರೋದು, ಈ ನಿಸರ್ಗ ಕೊಟ್ಟಿರೋ ವರ ಏನಂತಂದ್ರೆ ಪ್ರತಿ ಜೀವಿ ನಿದ್ದೆ ಹೋಗಬೇಕು. ಆ ನಿದ್ದೆಯಲ್ಲಿ ಒಂದು ರೀತಿಯಲ್ಲಿ ಅವ್ರಿಗೆ ಬೇಕಾಗಿರೋಂಥ ಪೂರ್ತಿ ಸ್ವಸ್ಥತೆ ಆಗಬೇಕು ಅಂತ ಕೊಟ್ಟಿರೋದು. ಅದನ್ನು ಕಲ್ಕೋತೀವಿ ನಾವು. ಅದನ್ನು ನಾವು ಉಪಯೋಗಿಸ್ಕೊಂತ ಇಲ್ಲ ಅಂದ್ರೆ ಇನ್ನು ಇನ್ನು ಯಾರು ಕಾಪಾಡ್ತಾರೆ ಹೇಳಿ, ಡಾಕ್ಟರ್ ಕಾಪಾಡೋಕ್ಕಾಗತ್ತಾ? ಡಾಕ್ಟರ್ ಕೈಯಲ್ಲಿ ಏನಿಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲ ನಮ್ಮ ಕೈಯಲ್ಲೇ ಇದೆ. ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಎಲ್ಲ ನಾವು ಆ ಸ್ವಸ್ಥತೆ, ಅದೇನಂತೀವಲ್ಲ, ನಮ್ಮ ಪ್ರಾಣಶಕ್ತಿಯೇ ಎಲ್ಲ ಮಾಡಿಕೊಡ್ತದೆ. ಹೇಳ್ಬೇಕಂದ್ರೆ ಈ ನಿದ್ದೆದಲ್ಲಿ ಇಷ್ಟು ವ್ಯವಹಾರ ಆಗತ್ತೆ. ಅರ್ಥ ಆಯ್ತಾ? ನಿದ್ದೆ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ. ಓಕೆ, ಇಡೀ ಜಸ್ಟ್ ನಾವು ಅನ್ಕೊಂಡ ಪ್ರಕಾರ ಈ ಸ್ನಾಯುಗಳು ರೆಸ್ಟ್ ಆಗುತ್ತೆ, ಆರ್ಗಾನ್ಸ್ ರೆಸ್ಟ್ ಆಗುತ್ತೆ, ನಮ್ಮ ಕಾಲು ಕೈ ಎಲ್ಲ ರೆಸ್ಟಲ್ಲಿ ಇರ್ತವೆ ಅಂತ ನಾವು ಅನ್ಕೊಂತೀವಿ. ಅದು ಒಂದೇ ಅಲ್ಲ, ಅದರಲ್ಲಿ ಎಷ್ಟೋ ವಿಷಯಗಳಿದೆ. ಎಸ್ಪೆಷಲಿ ಡೀಪ್ ಸ್ಲೀಪ್ ಹೋಗುವಾಗ ಇಡೀ ದೇಹ ಶುದ್ಧಿ ಮಾಡ್ಕೊಂಡು ಬಿಡ್ತದೆ ಆಟೋಮೆಟಿಕ್ ಆಗಿ. ಮತ್ತೆ ಅದಕ್ಕೆ ಜಾಸ್ತಿ ನಿದ್ದೆ ಮಾಡ್ತಾ ಇಲ್ಲಂತ ವ್ಯಕ್ತಿಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಫ್ರೆಶ್ನೆಸ್ ಇರಲ್ಲ. ಯಾಕಂದ್ರೆ ದೇಹ ಶುದ್ಧಿ ಆಗಲ್ಲ, ದೇಹ ಶುದ್ಧಿ ಆಗಿಲ್ಲ, ಏನ್ ಮಾಡ್ತಾರೋ. ಮತ್ತೆ ನೆಕ್ಸ್ಟ್ ಡೇ ವರ್ಕ್ ಹೋಗ್ಬೇಕಂದ್ರೆ ಒಂಥರ ಅವ್ರಿಗೆ ರೆಸ್ಟ್ ಅನ್ಸಲ್ಲ, ಒಂಥರ ರಿಲ್ಯಾಕ್ಸ್ ಅನ್ಸಲ್ಲ ಅವ್ರಿಗೆ. ದೇಹ ಹಂಗೆ ಒಂಥರ ದೇಹದಲ್ಲಿ ಹೆಚ್ಚು ಒತ್ತಡ ಇರ್ತದೆ, ಮನಸ್ಸಲ್ಲಿ ಒತ್ತಡ ಇರ್ತದೆ. ಇದೆಲ್ಲ ರಿಲ್ಯಾಕ್ಸ್ ಆಗ್ಬೇಕಂದ್ರೆ ಪ್ರತಿದಿನ ಪ್ರತಿ ರಾತ್ರಿಯಲ್ಲಿ 4-7 ಸ್ಲೀಪ್ ಸೈಕಲ್ಸ್ ಅಲ್ಲಿ, ಒಂದೊಂದು ಸ್ಲೀಪ್ ಸೈಕಲ್ಸ್ ಅಲ್ಲಿ ಇಂಥ 5 ನಿದ್ದೆ ಹಂತಗಳು ಸ್ಟೇಸ್ ನಿದ್ದೆ ಆಗಿದ್ರೆ, ಆ ಪ್ರತಿ ನಿದ್ದೆ ಸೈಕಲ್ ಅಲ್ಲಿ, ಒಂದು ಸ್ಲೀಪ್ ಸೈಕಲ್ ಅಲ್ಲಿ ಇಷ್ಟು ಹಂತಗಳು ನಡೆದ್ರೆ ಅಲ್ಲಿ ನಿಮ್ಗೆ ಡೀಪ್ ಸ್ಲೀಪ್ ಸಿಗತ್ತೆ. ಸೊ ಆ ರೀತಿಯಲ್ಲಿ ಆ ಸ್ಲೀಪ್ ಹಂತವಾಗಿ ಹೋಗುವಾಗ ಕರೆಕ್ಟ್ ಆಗತ್ತೆ. ಅದಕ್ಕೆ ಮಕ್ಕಳು ನೋಡಿ, ಅವ್ರು ತುಂಬಾ ಆರೋಗ್ಯವಂತವಾಗಿ ಆ ವಯಸ್ಸಲ್ಲಿ ತುಂಬಾ ಎಷ್ಟು ನಿದ್ದೆ ಮಾಡ್ತಾರೆ ಅಂದ್ರೆ, ಅಷ್ಟು ನಿದ್ದೆದಲ್ಲಿ ಆಗುವಂಥದ್ದು ಏನಂತಂದ್ರೆ ಪೂರ್ತಿ ದೇಹ ಶುಭ್ರವಾಗ್ತದೆ. ಅದು ಮಾನಸಿಕವಾಗಿ, ಒಂಥರ ಭೌತಿಕವಾಗಿ ಎರಡೂ ತರ ನಾವು ಸ್ವಚ್ಛಗೊಳಿಸ್ಕೊತೀವಿ. ಅದೇ ರೀತಿಯಲ್ಲಿ ಆ ಡೀಪ್ ಸ್ಲೀಪ್ಗೆ ಯಾವಾಗ ಹೋಗ್ತೀವೋ ಅವಾಗ ನಾವು ಸಬ್ ಕಾನ್ಶಿಯಸ್ ಮೈಂಡ್ ಟಚ್ ಆಗ್ತೀವಿ. ಸಬ್ ಕಾನ್ಶಿಯಸ್ ಮೈಂಡ್ ಅಂತಿದ್ರೆ ಉಪಪ್ರಜ್ಞಾ ಮನಸ್ಸು, ಅದು ಆಕ್ಟಿವ್ ಆಗುತ್ತೆ. ಆಯ್ತಾ? ಸೊ ಅದರಿಂದನೂ ಎಷ್ಟೋ ವಿಷಯ ನಾವು ಪಡೀಬಹುದು. ಅದೇ ಅಲ್ಲಿ ಅರ್ಥ ಆಗತ್ತೆ, ಅದು ನಮ್ಗೆ ಆ ಅಂದ್ರೆ ಆ ಅರಿವು ಬರುತ್ತೆ. ಆದ್ರೆ ಅದು ನಾವು ನೆನಪಿರೋದು ತುಂಬಾ ಕಡಿಮೆ, ಆ ನೆನಪಿರಲ್ಲ ಅದು. ನಾವು ಏನೇ ಆ ಸಬ್ ಕಾನ್ಶಿಯಸ್ ಮೈಂಡ್ ಎಕ್ಸ್ಪೀರಿಯನ್ಸಸ್ ಬಂದ್ರೂ ಅದು ನೆನಪಿರಲ್ಲ. ಸೊ ತುಂಬಾ ಕಡಿಮೆ ಜನಕ್ಕೆ ನೆನಪಿರುತ್ತೆ. ಆದ್ರೆ ಈ ಡೀಪ್ ಸ್ಲೀಪ್ ಅಲ್ಲೇ ಎಷ್ಟೋ ಒಂಥರ ತುಂಬಾ ಸೈಂಟಿಸ್ಟ್ಗಳು ಇವರೆಲ್ಲ ಅನೇಕ ವಿಷಯಗಳು ಕಂಡುಹಿಡಿದ್ದಾರೆ. ಆ ಸ್ಲೀಪಲ್ಲಿ, ಆ ನಿದ್ದೆ ಮಾಡ್ತಾನೆ ಕಂಡುಹಿಡಿದಿರೋದು. ಎಷ್ಟೋ ವಿಷಯಗಳಿಗೆ ಅವ್ರಿಗೆ ಎಚ್ಚರಿಕೆ ಇರುವಾಗ ಬಂದಿಲ್ಲ ಅಂತ ಒಂದು ಪರಿಹಾರಗಳು ಆ ನಿದ್ದೆದಲ್ಲಿ ಕಂಡುಹಿಡಿದ್ದಾರೆ. ಆ ರೀತಿಯಲ್ಲಿ ಅವರು ಅವರ ಸಂಶೋಧನವನ್ನು ಮುಂದುವರಿಸಿದ್ದಾರೆ. ಸೊ ಇವೆಲ್ಲ ತುಂಬಾ ವಿಷಯಗಳಿದೆ. ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಕೆ ನೆಕ್ಸ್ಟ್ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.